कौशचाणूरमर्दनं देवकी परमानंदं कृष्णं वंदे जगद्गुरुं। प्रातस्मरणीय जगद्वंदे जगद्गुरु गीताचार्य श्री शरणಕ್ಕೆ ವಂದಿಸಿ पूज्यपाद जगद्गुरु कालसिद्धेश्वर श्री शरणಕ್ಕೆ हितराज जगद्गुरु सिद्धारूಢರ जगद्गुरु ಶಿವಾನಂದರ श्री शरणಕ್ಕೆ ವಂದಿಸಿ ವಿಶ್ವಾದ ಶರಣರಿಗೂ ಕೂಡ ವಂದಿಸಿ ಸದ್ಗುರುಗಳನ್ನು ಮಂದಿರದಲ್ಲಿ ಧ್ಯಾನಿಸುತ್ತಾ ನಮ್ಮೆಲ್ಲರಿಗೂ ಪ್ರಾರಂಭಿಕ ವಂದನೆಗಳು. दम्भो दर्पो अभिमानस्य क्रोधपारुष्यमेव च अज्ञानं चाभिजातस्य ಪಾರ್ಥಸಂಪದಂ ಆಶೋಷು. ಇವತ್ತಿನ ಈ ಶ್ಲೋಕದಲ್ಲಿ ಭಗವಂತ ನಮ್ಮೆಲ್ಲರಿಗೂ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಆಸುರಿ ಗುಣಗಳನ್ನು ಪ್ರತಿಪಾದನೆ ಮಾಡ್ತಿದ್ದಾರೆ. ಒಂದು ವಿಧಾನ ನಾವು ಭೂಮಿಯೊಳಗೆ ಬೀಜ ಹಾಕಿದ್ವಿ ಅಂತಂದ್ರೆ ಆ ಬೀಜ ಹಾಕೋದು ಕರ್ತವ್ಯದಷ್ಟೇ ಮತ್ತೊಂದು ಕರ್ತವ್ಯ ನಮಗಿರ್ತದೆ. ಸ್ವಚ್ಛ ಅದಕ್ಕೆ ವಿಧ್ವಂಸಕ ಕೃತ್ಯ ಅಂತ. ಯಾವುದು? ಒಂದು ವಿಧ್ವಂಸಕ ಕೃತ್ಯ, ಮತ್ತೊಂದು ವಿಧಾಯಕ ಕೃತ್ಯ. ಕೃತ್ಯ ಅಂದರೆ ಕೆಲಸ, ಕಾರ್ಯ. ಈಗ ನಾವು ಏನು ಮಾಡಿದ್ವಿ ಅಂತಂದ್ರೆ ಭಗವಂತ ಹೇಳಿದ ಈ ದೈವಿ ಗುಣದ ಬೀಜ ಹಾಕಿದ. ಇವಕ್ಕೇನಂತಾರೆ? ದೈವಿ ಗುಣ. ಅದು ಪ್ರಕೃತಿಯ ನಿಯಮ. ಬೀಜದ ಜೊತೆಗೆ ಕಸನ ಹೊರತೈತೆ. ಅದಕ್ಕೆ ನಾವು ಏನೂ ಇಲ್ಲ, ಅವು ಬೈಕೇನೂ ಇಲ್ಲ. ಆ ಕಸ ಹುಟ್ಟಬೇಕು ಅನ್ನುವಂಥ ಬಯಕೆನೂ ಇಲ್ಲ. ಅವ್ರಿಗೇನು ವ್ಯವಸ್ಥೆನೂ ಮಾಡಿಲ್ಲ. ಅದು ಪ್ರಕೃತಿಯ ನಿಯಮ. ಅದು ಸಹಜವಾಗಿ ಹುಟ್ಟೆ ಬರ್ತೈತಿ ಕಸದೊಳಗೆ, ಪ್ರಕೃತಿ ಒಳಗೆ. ನೋಡಿ, ನಮ್ಮದು ಇನ್ನೊಂದು ಏನು ಹೇಳ್ತೀವಿ, ಇನ್ನೊಂದು ಕೊಟ್ಟಿದ್ದಾರೆ ಅನುಭವಿಕರು ಮಾತು. ನಾವು ಜಮೀನು ಹಂಗೆ ಬಿಟ್ವಿ ಅಂತಂದ್ರೆ ಬರೀ ಕಸನ ಮಾಡ್ಕೊಂಡು ಹೋಗ್ಬಿಡ್ತೈತೆ. ಹೌದು, ಜಮೀನ ಹಂಗೆ ಬಿಟ್ಬಿಟ್ರೆ ಏನು ಮಾಡ್ತದೋ ಕಸನ ಹುಟ್ಟುಬಿಡ್ತೈತಲ್ಲ. ಶರಣರು ಭಾಳ ಹೇಳಿದ್ರು, ಕಸ ಹುಟ್ಟಿ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ. ಹೀಗೆ ಅದು ಸಹಜವಾಗಿ ಪ್ರಕೃತಿ ಒಳಗೆ ಅದು ಭಗವಂತನ ನಿಯಮ. ಶರೀರ ನಿಷೇಧ ಐತಿ. ಜಗತ್ತೆಂದು ಹುಟ್ಟೈತಿ, ಅಲ್ಲಿಂದನೂ ಐತಿ. ಹೌದು, ಸೆರೆ ನಿಷೇಧ ಐತಿ, ಜಗತ್ತು ಎಂದು ಹುಟ್ಟೈತಿ, ಅಂದಿಂದನೂ ಐತಿ. ಮಹಾನ್ ಋಷಿಗಳು ಸರ್ ಅವರು ಕೂಡ ಎಲ್ಲರಿಲ್ಲರೆ ಒಬ್ಬ ಶುಕ್ರಾಚಾರ್ಯ ಅಂತ ಡ್ರಿಂಕರ್ಸ್ ಯಾರಿಲ್ಲ. ಶುಕ್ರಾಚಾರ್ಯರಷ್ಟು ಕಡೆ ಕಾಲಕ್ಕೆ ಗುರುತಾಗಿ ಇವತ್ತಿಂದ ಇದಕ್ಕೆ ನಿಷಿದ್ಧ ಅಂತೇಳಿ ಶ್ಲೋಕನ ರಚನೆ ಮಾಡಬೇಕು. ಯಾರು ಕುಡಿಬಾರ್ದು, ಏನನ್ನು ಅದಕ್ಕೆ ಎಷ್ಟು ಕೊಟ್ಟಿದ್ದ ಶಾಪ ಅಂತಂದ್ರೆ, ಸುರಿಯನ್ನು ಕುಡಿದ್ರೆ ಮಾತೃಗಮನ ದೋಷ ಬರುತ್ತೆ. ಇದು ಪ್ರಕೃತಿಯಿಂದ ಕೂಡಿ ನೇಮಿಸಿದ ಹಿತವೆಂಬೆರಡನ್ನು ನಿನ್ನೋಳು ಆವಬಲ್ಲತನ ಉಂಟು ಅಂತ ಹೇಳಿದ್ದಾರೆ. ನಾವು ಮನುಷ್ಯ ಶರೀರ ಬಂದೈತೆ ಅಂದರೆ ಅದರ ಮೇಲೆ ಎರಡೂ ಇರ್ತವೆ, ಗುಣ, ಸದ್ಗುಣಗಳು ಮತ್ತು ಅವಗುಣಗಳು ಎರಡೂ ಇರ್ತವೆ. ಅವನು ಸ್ವಚ್ಛತೆ ಮಾಡ್ಕೊಳ್ಳೋದು ಯಾವುದು ಅಂತ ಕೇಳಿದ್ರೆ ನಮ್ಮ. ಈಗ ಭಗವಂತ ಏನು ಮಾಡಿದ್ರೆ ವಿಧಾಯಕ ಕೆಲಸ ಹೇಳಿದ. ವಿಧಾಯಕ ಅಂದರೆ ಸದ್ಗುಣಗಳನ್ನು ಹೇಳಿದ. ಇನ್ನು ಅದಕ್ಕೆ ವಿರುದ್ಧ ಇದ್ದಂತೆ ಯಾವುವು ಅಪಾಯಕವಾದಂಥವು ಯಾವುವು, ಅವುಗಳನ್ನು ಏನು ಮಾಡು, ತೆಗೆದು ಹಾಕು.
ಕೊಡ್ತಾ ನಮಗೆ ಯಾವ ತೃಪ್ತಿ ಕೊಡೋಂಗಿಲ್ಲ, ದುಃಖ ಕೊಡ್ತು ಅವನೇನು ಮಾಡೋದು ತೆಗೆದುಹಾಕು. ಈಗ ನಮಗೆ ಫಲ ಸಿಗಬೇಕು ಅಂತಂದ್ರೆ, ಬೀಜ ಬಿತ್ತಿಪ್ಪ ಫಲ ಸಿಗಬೇಕು ಅಂತಂದ್ರೆ, ಆ ಬೆಳೆ ಬರಬೇಕು ಅಂತಂದ್ರೆ, ಆ ಬೆಳೆಯನ್ನು ಪುಷ್ಟೀಕರಿಸ್ಲಿಕ್ಕೆ ನಾವೇನು ಮಾಡಬೇಕು? ಕಸ ತೆಗೆಯಬೇಕು. ಶರೀರವೆಂದೆಂಬ ಫಲವಾಸನ ಮಾಡಿ ಪರತತ್ವದ ಬೆಳೆಯುವುದು. ಹಸನ ಮಾಡಿ ಅಂದ್ರೆ ಹೊಲಸಾಗೈತೆ. ಏನು ಹೊಲಸಾಗೈತೆ? ಈ ಗುಣದಿಂದ. ಯಾವ ಗುಣದಿಂದ? ಅವಗುಣದಿಂದ ಆಸುರಿ ಗುಣ ಅಂತ ಕರೀತಾರೆ. ಇದು ಬಂದು ತಿಳ್ಕೋಬೇಕು. ಅದಕ್ಕೆ ವಿರುದ್ಧ ಅರ್ಥ ನಮಗಾಗುತ್ತೆ. ಅಸುರಿ ಗುಣಗಳಂದ್ರೇನು? ದೈವಿ ಗುಣಗಳಂದ್ರೇನು? ಅದಕ್ಕೆ ದೈವಿ ಅಸುರ ಶಬ್ದಕ್ಕೆ ಅರ್ಥ ಏನು ಮಾಡ್ತಿದ್ರೆ, ಒಂದು ಈ ಆಡಳಿತ ಪಕ್ಷ, ಒಂದು ವಿರೋಧ ಪಕ್ಷ ಅಂತ. ಕಾಂಗ್ರೆಸ್ ಅಂದ್ಗಳಿಗೆನ ಅಪೋಸಿಟ್ ಬಿಜೆಪಿ, ಬಿಜೆಪಿ ಅಂದ್ಗಳಿಗೆನ ಕಾಂಗ್ರೆಸ್. ಈಗ ಹೆಂಗೆ ಗೊತ್ತೈತಿಲ್ಲ, ಈಗ ನಾವು ಎಲ್ಲರ ಭಾವನೆ ಹಂಗಾಗಿ ಏನು ಅಂತಂದ್ರೆ, ದೈವಿ ಗುಣ ಅಂತಂದ್ರೆ ಅದರ ಅಪೋಸಿಟ್ ಯಾವುದು? ಆಸುರಿ ಗುಣ. ಆಸುರಿ ಗುಣ ದೈವಿ, ಆಸುರಿ. ಅಸುರರು ಅಂದಾಗ ಕಲ್ಪನೆ ಬರ್ತೈತಿ? ದೇವತೆಗಳ ವೈರಿಗಳು. ಎಲ್ಲರಿಗೂ ಸಹಜವಾಗಿ ಬರುತ್ತೆ. ದೇವತೆಗಳ ವೈರಿಗಳಿಗೆ ಏನಂತಾರೆ ಅಂದ್ರೆ ಅಸುರರು. ಅದಕ್ಕೆ ಅಸುರ ಶಬ್ದಕ್ಕೆ ಅರ್ಥ ಹಿಂಗೆ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಇದನ್ನು ಕೊಟ್ಟಿದ್ದಾರೆ. ಏನು ಕೋಶದೊಳಗೂ ಹಿಂಗೆ ಅರ್ಥ ಮಾಡಿದ್ದಾರೆ. ಅಸುರ ಗುಣಗಳ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ದೇವತೆಗಳ ವಿರುದ್ಧ ಅಲ್ಲ, ದೇವತೆಗಳ ವಿರುದ್ಧವಾದಂಥ ಶಬ್ದ ಪ್ರಯೋಗ ಮಾಡಬಾರ್ದು. ಅದಕ್ಕೆ ಅಸುರಿ ಗುಣಗಳು. ಅಸುರ ಶಬ್ದಕ್ಕೆ ಅರ್ಥ ಏನು ಮಾಡ್ತಾರೆ ನೋಡಿ. ಅಶುಷು ಪ್ರಾಣೇಶು ರಮಂತೆ ಇತಿ ಅಸುರಾಹ. ಅಶುಷು ಪ್ರಾಣೇಶು ರಮಂತಿ ಇತಿ ಅಸುರಾಹ ಶಬ್ದ. ಅಶುಷು, ಅಶುಷು ಅಂದ್ರೆ ಯಾವ ಮನುಷ್ಯನು ಕೇವಲ ಇಂದ್ರಿಯ ಮತ್ತು ಪ್ರಾಣಗಳ ಪೋಷಣೆಗಳಲ್ಲಿ ಮಗ್ನನಾಗಿರುವನು ಅವಾಗೇನಂತಾರ? ಅಸುರ. ಗೊತ್ತಾಗುತ್ತೆ? ಅಸುರ ಶಬ್ದಕ್ಕೆ ಅರ್ಥ ಏನು ಮಾಡೋದು? ಅಲ್ಲಿ ಹೋಗ್ಬಿಡ್ತೀವಿ. ಕೋಡ್ ಹಿಂಗ ಮಕ್ಕ ಇಂಥದ್ದು ದುಷ್ಟರೊಳಗೆ ದುಷ್ಟನಿವನು, ಭ್ರಷ್ಟರೊಳಗೆ ಭ್ರಷ್ಟನಿವನು. ಯಾರು? ಶುಂಭ ನಿಶುಂಭ ಮಹಿಷಾಸುರರು. ಹೀಗೆ ನಾವು ಅವರೇ ಯಾಕೆ ಅವರು ಎದಕ್ಕೆ ಬಿಡ್ದಾಗಿದ್ರು? ಎದಕ್ಕೆ ಬಿಡ್ದಾಗಿದ್ರು? ವಿಷಯ ಎದಕ್ಕಾರ ಇವರು ಅರ್ಥ ಬಿಡೋದಾಗಲ್ಲ, ಅವರು ಅರ್ಥ ಬಿಡೋದಾಗಲ್ಲ. ಇವರು ಕೆಲಸ ಇದ್ದಾಗ ಅಲ್ಲಿ ಹೋಗಿ ಕೊಂಡರೆಮ್ಮಯ ಮೋಹದ ಆಯುಧವನ್ನು, ಕೊಂಡರೆಮ್ಮ ಪಟ್ಟಣವ, ಗದಮಿದರು ಎಮ್ಮನು ನಮ್ಮ ಹೊಲಕ್ಕೆ ಹಾಕಿಬಿಟ್ರು. ವಾಸ್ತವಿಕವಾಗಿ ಅವ್ರು ಅನ್ಯಾಯದಿಂದ ತಗೊಂಡ್ರು, ಇವ್ರು ನ್ಯಾಯದಿಂದ ತಗೊಂಡ್ರು. ಇಷ್ಟೇ. ಹೀಗಿಲ್ಲೇ ಅಸುರ ಶಬ್ದಕ್ಕೆ ಏನಂತಂದ್ರೆ ಯಾರು ಈ ಪ್ರಾಣ ಇಂದ್ರಿಯಾದಿಗಳಲ್ಲಿ, ಈ ಪ್ರಾಣ ಇಂದ್ರಿಯಗಳಿಂದ ಸಂಯೋಗಜನ್ಯ ಸುಖವನ್ನು ಗೊತ್ತಾಗುತ್ತೆ. ಇಂದ್ರಿಯ ವಿಷಯ ಸಂಯೋಗಜನ್ಯ ಸುಖದಲ್ಲೇ ಯಾರು ಆಸಕ್ತರಾಗಿರುವರೋ ಅವ್ರಿಗೇನಂತಾರೆ ಅಂದ್ರೆ ಅಸುರರು. ಯಾಕೆ ಮಾಡಿದವರು? ಇಂದ್ರಿಯ ವಿಷಯಗಳ ಸಂಯೋಗಜನ್ಯ ಸುಖ ಗೊತ್ತಾಗುತ್ತಲ್ಲ. ಇಂದ್ರಿಯ ವಿಷಯ ಸಂಯೋಗಜನ್ಯ ಸುಖದಲ್ಲಿ ಆಸಕ್ತರಾಗಿರುವವರು ಅವ್ರಿಗೇನಂತಾರಂದ್ರೆ ಅಸುರರು. ಎಷ್ಟು ವ್ಯಾಖ್ಯಾನ ಎಲ್ಲರ ಬಗ್ಗೆ ಇದು ವಾಸ್ತವಿಕವಾಗಿ ಹೊರಗಿಲ್ಲ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ. ಏನು? ಸುಖ ಒಳಗಿಲ್ಲ. ಸುಖ ಎಲ್ಲೈತಿ? ನಿನ್ನೊಳಗೆ ಏಕೋ ಭಾವನೆ ಒಳಗೂಡು. ನಿನ್ನೋಡು ಯಾವುದು ಸತ್ಯ ಪದ, ಅದರ ಅನುಭವದಿಂದ ನೋಡು ಮನುಷ್ಯ ನೀನೇ ಮುಕ್ತನು. ಎಲ್ಲವನಾರೈದು ನೋಡಲ್ ಇಲ್ಲೆನಿಸಿದ ನೇಹ ಎಲ್ಲಿ ನೆನೆಸುವುದು ತನ್ನಲ್ಲೇ ಅದರಿಂದ ಸುಖ. ಎಲ್ಲ ವಿಚಾರ ಮಾಡಿ ನೋಡು. ಅರೈದು ನೋಡೋದು ವಿಚಾರ ಮಾಡಿ ನೋಡು.
ಎಲ್ಲವನ್ನ ಆರೈದು ನೋಡಲ್ ಇಲ್ಲೆನಿಸಿದ ನೇಹ. ನೇಹ ಅಂದ್ರೆ ಸುಖಕ್ಕೆ ನೇಹ ಅಂತ ಕರೀತಾರೆ. ಇಲ್ಲೆನಿಸಿದ ನೇಹ ಎಲ್ಲಿ ನೆಲೆಸುವುದು? ಎಲ್ಲೈತಿ? ತನ್ನಲ್ಲೇ ಸುಖದ ಹೊರಗಿಲ್ಲ, ತನ್ನಲ್ಲೇ ನೆಲೆಸುವುದು. ಶತ್ರುಪ ಅಂತ ಆನಂದ ಅಂತ ಕರೀತಾರೆ. ಹೀಗೆ ಎಲ್ಲರೂ ನಮ್ಮ ವೃತ್ತಿ ಏನಾಗೈತಿ ಅಂತ ಕೇಳಿದ್ರೆ ಹೊರಗನೆ ನಾವೆಲ್ಲರೂ ಏನು ಮಾಡ್ತೇವೆ? ಆನಂದವನ್ನು ಅನುಭವಿಸಬೇಕು ಅಂದ್ಕೊಳ್ತಾನೆ. ಇಂದ್ರಿಯಗಳಿಂದ ಆಗಲ್ಪಟ್ಟಂಥ ಸುಖಕ್ಕೆ ನಿಜವಾದ ಸುಖ ಯಾವುದೋ ಒಂದು ವಸ್ತು ಇರ್ತದೆ. ಕಿವಿನಿಂದ ಚೆನ್ನಾಗಿ ಕೇಳಿದ್ರೆ ವಾನಸ್ಮೂರ್ ಅಂತೀವಿ, ಕಣ್ಣಿನಿಂದ ನೋಡಿದ್ರೆ ವಾ 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 ಅಂತೀವಿ, ನಾಲಿಗೆಯಿಂದ ಬಂತಂದ್ರೆ ಆಹಾ ಅಂತೀವಿ. ಅದಕ್ಕೆ ಸುಖಕ್ಕೆ ಅವು ಎಷ್ಟಪ್ಪ ಸುಖ? ಎಷ್ಟು ಸುಖ ಅದು? ಅದು ಶಬ್ದ ಹೆಂಗಿಟ್ಟಿದೆ ನೋಡ್ರಿ. ಅದು ಹೊರಗನೂ ಇಲ್ಲ ಒಳಗನೂ ಇಲ್ಲ. ಹೊಟ್ಟೆ ಒಳಗೆ ಹೋದ್ರೂ ಸುಖ ಇಲ್ಲ, ಹೊರಗಿದ್ರೂ ಸುಖ ಇಲ್ಲ. ಹೀಗೆ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತನಾದಂಥ ವ್ಯಕ್ತಿಗೆ ಏನಂತಾರಂದ್ರೆ ಅಸುರ. ಈ ಆಸುರ ಗುಣ ಶಬ್ದಕ್ಕೆ ಇಷ್ಟೇ ಅರ್ಥ ಮಾಡಿ. ಅಸುರ ಶಬ್ದಕ್ಕೆ ಆಸುರ ಅದು ವಾಸ್ತವಿಕವಾಗಿ ಅಸುರಿ ಅಂತ. ಅದಕ್ಕೆ ನೈತ ಪುರುಷ ಸಮಾಸ ಅಂತಾರೆ. ಸುರ ಅಸುರ ಇಷ್ಟದಕ್ಕೆ ಅದ್ಭುತ. ಮತ್ತೊಂದು ವ್ಯಾಕರಣಗಳು ಆಸುರಿ ಅಂತ. ಮೊದಲ ಶಬ್ದದೇನು? ಸುರ ಅಸುರ ಐತಲ್ರಿ. ಅದಕ್ಕೆ ನ ಸುರ ಅದಕ್ಕೆ ನಕಾರಕ್ಕೆ ನಿಷೇಧ ಅಕಾರ ಬರ್ತೈತಿ. ಅದಕ್ಕೆ ನೈತ ಪುರುಷ ಸಮಾಸ ಅಂತ ಕರೀತಾರೆ. ನಕಾರ ಜಗದೊಳಗೆ ಏನು ಬರ್ತೈತಿ? ಅಕಾರ ಬಂದು ಅಸುರ ಆಗುತ್ತೆ. ನ ಸುರ ಸುರನಲ್ಲ. ಮತ್ತೆ ಅದಕ್ಕೆ ಏನು ಮಾಡಬೇಕು? ಅಸುರ ಹೆಂಗೆ ಬಂತಂದ್ರೆ ಅದು ವ್ಯಾಕರಣದ ವ್ಯವಸ್ಥೆ ಐತಿ. ಅದಕ್ಕೆ ತತ್ಪುರುಷ ಸಮಾಸಗಳು ನೈ ತತ್ಪುರುಷ ಸಮಾಸ ಅಂತ ಕರೀತಾರೆ. ಹೀಗೆ ಈ ಎಲ್ಲರಿಗೂ ಇದು ಭಾವನೆ ಏನು? ಅಸುರರು ಯಾರಪ್ಪ ಅಂತಂದ್ರೆ ಹೊಡೆದಾಡೋರು ದೇವತೆಗಳ ಆಪೋಸಿಟ್ ಸಂಘ ಕಂಪ್ನಿ. ಆ ಮಂದಿಗೆ ಏನಂತಾರೆ? ಅಸುರರು. ಇವು ನಾವಲ್ಲ. ಯಾರು ಗುಣ ಇವು? ರಾಕ್ಷಸರ ಗುಣ. ಮತ್ತು ರಾಕ್ಷಸ ಹೇಳ್ಬೇಕಂದ್ರೆ ಇವ್ರಿಗೆ ಅದು ನಾವು ಸೇರ್ಕೊಂಡಿವಿ. ಅದರೊಳಗೆ ಇನ್ನೂ ಇಂದ್ರಿಯ ವಿಷಯಗಳಲ್ಲಿ ನಾವು ರಮಣರಾಗಿದ್ದೀವಿ ಅಂತಂದ್ರೆ ನಮಗೆ ಏನು ಹೇಳಬೇಕು? ಅಸುರರೇ. ಇದು ಅವು ಎಲ್ಲ ಪ್ರಾಣಿಗಳು ಅದಾವು. ಅವು ಹಂಗ ಬಯಸ್ತವು. ಏನನ್ನು? ಇಂದ್ರಿಯ ವಿಷಯಗಳನ್ನೇ ಬಯಸ್ತವು. ಯಾವ ಎಲ್ಲ ಪ್ರಾಣಿಗಳು ಅವೇ ಭಾಳ ಪ್ರಯತ್ನ ಮಾಡ್ತಾವು. ನಾವು ಹಾಗೆ ಪ್ರಯತ್ನ ಮಾಡಬೇಕು. ಈಗ ನೋಡಿ, ಚಿಗರಿ ದಿನಾನು ಓಡ್ಬೇಕು ನಾನು ಕೊಲ್ಲಿ ಕೈಯಾಗ, ಚರ್ಚದ ಕೈಯಾಗ ಸಿಗಬಾರ್ದು. ಅದು ಓಡಾಕತ್ರ ತಾಸಿಗೆ 700 ಕಿಲೋಮೀಟರ್ ಓಡುವ ಶಕ್ತಿ ಐತೆ ಅಂತ. ಅಷ್ಟು ಫಾಸ್ಟ್ ಹೋಗುತ್ತೆ. ಯಾವುದು? ಚಿಗರಿ ಅವೆಲ್ಲ ಅಷ್ಟು ಓಡ್ಬೇಕು. ಅದ್ರ ಕೈಯಾಗ ಸಿಗಬಾರ್ದು ಅಂತ ಓಡ್ತಾನೆ ಇರ್ತೈತೆ. ಅದು ಅಂತೈತಿ. ನಾ ಸುಮ್ಮನೆ ಕುಂತ ಹಂಗ ಸತ್ತವಕ್ಕಿನ ಅಂತೈತೆ. ಅದು ಹುಲಿ ಸಿಂಹ ಅದು ಅದಕ್ಕಿಂತ ಹೆಚ್ಚಿಗೆ ಓಡ್ಬೇಕು. ಅದಕ್ಕೆಂತಾರೆ ಚಿಗರಿ ಮೊದಲಕ್ಕಿಂತ ಅದು ಹೆಚ್ಚಿಗೆ ಓಡ್ಬೇಕು. ಯಾವುದು? ಯಾಕೆ ಸಿಗಂಗಿಲ್ಲ. ಇದು ಸಣ್ಣ ಪ್ರಾಣಿ ಸಿಗಿದ್ರು ಕೂಡ ಅದು ದೊಡ್ಡದಿರ್ತೈತೆ. ಅದು ಹೋಗ್ಬೇಕಲ್ಲ, ಅದೇ ಎಷ್ಟು ಫಾಸ್ಟ್ ಇರ್ತೈತಿ. ಇದು ವ್ಯವಸ್ಥೆ. ಅದು ಅಂದಾಗ ಮಾತ್ರ ಸಿಗುತ್ತೆ. ನಮ್ಮದು ಕೂಡ ಹಾಗೆ ಐತಿ. ದಿನಾನು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಪ್ರಯತ್ನ ಇರಲಿಲ್ಲ ಅಂತಂದ್ರೆ ಅದು ಓಡಲಿಲ್ಲ ಅಂದ್ರೆ ಹೆಂಗ ಸಿಂಹ ಹುಲಿ ಸಿಗಂಗಿಲ್ಲ. ಸಿಗಲಿಲ್ಲ ಅಂದ್ರೆ ಹೆಂಗೆ ಉಪವಾಸಗಳು ಪ್ರಸಂಗ ಬರ್ತೈತೋ ಹಂಗೆ ನಾವು ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಏನನ್ನು? ಸದ್ಗುಣಗಳನ್ನು ಸಂಪಾದನೆ ಮಾಡೋದು, ದುರ್ಗುಣಗಳನ್ನು ದೂರ ಮಾಡಲಿಲ್ಲ, ಆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ನಮ್ಗೆ ವ್ಯವಸ್ಥೆ ಆಗುತ್ತೆ. ಆದ್ದರಿಂದ ನಮ್ಗೆಲ್ಲರಿಗೂ ಏನು ಬೇಕು ಅಂದ್ರೆ ಪ್ರಯತ್ನ. ಅದರೊಳಗೆ ಎರಡೂ ನಮ್ಗೆ ಗುರುತಾಗಲಿಲ್ಲ. ಶಾಸ್ತ್ರ ಯಾಕೆ ಕೇಳಬೇಕಂದ್ರೆ ಇದಕ್ಕೆ ಕೇಳಬೇಕು. ಹಸಿರು ಗುಣ ಯಾವ, ದೈವ ಗುಣ ಯಾವ ತಿಳ್ಕೊಬೇಕಾದ್ರೆ ಇಷ್ಟು ವ್ಯವಸ್ಥೆ ಕೊಟ್ಟಿದ್ದಾರೆ. ಅದಕ್ಕೆ ಭಗವಂತ ಏನು ಮಾಡಿದಿಲ್ಲ?
ಈಗ ದೈವ ಗುಣಗಳನ್ನು ಹೇಳಿ ಈಗ ಮತ್ತೇನು ಮಾಡ್ತಿದ್ದಾನ, ಅಸುರಿ ಗುಣಗಳನ್ನು ಹೇಳ್ತಿದ್ದಾನ. ಅಸುರ ಗುಣ ಶಬ್ದಕ್ಕರ್ಥ ರಾಕ್ಷಸ ಗುಣ ಅಲ್ಲ. ಅದು ರಾಕ್ಷಸರು ಇವರೇ. ಯಾರು? ಇಂದ್ರಿಯ. ಪ್ರಹ್ಲಾದ ಇದ್ದ ರಾಕ್ಷಸ ಅಲ್ಲ, ವಂಶ ಹುಟ್ಟಿದ್ದ ರಾಕ್ಷಸ ವಂಶ. ಆದ್ರೆ ಅವನಂತ ಭಾಗವತೋತ್ತಮರೇ ಯಾರಾಗಲಿ. ಯಾರಷ್ಟು? ಪ್ರಹ್ಲಾದನಂತ ಭಾಗವತ ಗುಣ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರು? ಅವನಂತ ಯಾರು ಆಗಲ್ಲ. ಅದು ಸಣ್ಣ ಮಗು, 7 ವರ್ಷದ ಮಗು. ಎಷ್ಟೊಂದು ಅವನಲ್ಲಿ ದೈವ ಗುಣ ಬಂತು ಅಂತಂದ್ರೆ ಅವನ ಆಡಳಿತನ ಹಂಗಿತ್ತು. ಅವನ ಆಡಳಿತನ ಹಂಗೆ. ಕಡೆ ಕಾಲಕ್ಕೆ ಭಗವಂತ ಆಶೀರ್ವಾದ ಮಾಡಿದ, ನಿನ್ನ ವಂಶದೊಳಗ ಪ್ರತಿ 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 ಸದ್ಗುಣವಂತ ಹುಟ್ಲಿ ಅಂತ ಹೇಳಿದ. ಅವನ ಮೊಮ್ಮಗ ಪ್ರಸಿದ್ಧ ವ್ಯಕ್ತಿಗಳು. ಮತ್ತು ಮೊಮ್ಮಗ ಮಹಾನ್ ದಾನಿ, ಬಲಿಚಕ್ರವರ್ತಿ. ಬಲಿ, ಮನುಷ್ಯರ ಬಲಿ. ಅವನ ಮೊಮ್ಮಗ ಯಾರ ಮೊಮ್ಮಗ? ಪ್ರಹ್ಲಾದನ ಮೊಮ್ಮಗ. ಇವು ವಂಶದೊಳಗೆ ನಿಮ್ಗೆ ಏನಾಗಲಿ. ಅವನು ಮತ್ತೊಬ್ಬ ಬಂದ, ಶಿವನ ಭಕ್ತವಾಗಿ ಹೋಗೇನಲ್ಲ, ಇನ್ನೊಬ್ಬ ರಾಕ್ಷಸ 1000 ಕೈ ಇದ್ದು. ಅದು ಪ್ರಹ್ಲಾದ ಮೊಮ್ಮಗನ ಮತ್ತ 1000 ತೋಳಿದ್ದು ಅವನಿಗೆ. ಶಿವ ಅವನ ಮನೆ ಬಾಗ್ಲ ಕಾಯ್ತಿದ್ದ. ಅವನ ವಂಶನೇ ಅದು. ಯಾರ ವಂಶ? ಪ್ರಹ್ಲಾದ ನಿರ್ವಂಶ ಕಾಯಂ ಹುಟ್ಟುವಾಗ ಅಂತ ಆಶೀರ್ವಾದ ಮಾಡಿದ್ರು. ಹೀಗೆ ಅವ್ರ ರಾಕ್ಷಸ ಕುಲದೊಳಗೆ ಹುಟ್ಟಿದ್ರು ಸಹಿತ ಗುಣದಿಂದ ಏನದ? ದೇವರಾದ. ಅವರಪ್ಪ ರಾಕ್ಷಸ ಅದ. ಅವನು ತಪಸ್ಸು ಮಾಡಿದ ಜಗ್ಗು. ಯಾರು? ಹಿರಣ್ಯಕಶ್ಯಪು ಮಾಡಿದ. ಅದರ ದಮ್ಮೋ ದರ್ಪೋ ಇದಕ್ಕೆಲ್ಲ ಕಾರಣ ಆಯಿತು, ಕೊಟ್ಟಿದ್ರು. ಹಾಗೆಯೇ ನಾವೇನು ಮಾಡ್ಬೇಕಂದ್ರೆ ಸದ್ಗುಣಗಳನ್ನು ಸಂಪಾದನೆ ಮಾಡೋದು. ವಿಧಾಯಕ, ಇನ್ನೊಂದು ಯಾವುದು? ವಿಧ್ವಂಸಕ ಕೃತ್ಯ, ವಿಧಾಯಕ ಕೃತ್ಯ ಅಂತ ಎರಡು. ವಿಧಾಯಕ ಮತ್ತು ವಿಧ್ವಂಸಕ. ನಾವೇನು ಮಾಡೋದು ಈಗ? ವಿಧಾಯಕವನ್ನು ತಿಳ್ಕೊಂಡಿವಿ. ಮತ್ತೊಂದು ಯಾವುದು? ವಿಧ್ವಂಸಕ. ಅದನ್ನು ನಾವು ಮಾಡಬೇಕು. ಕಳೆ ತೆಗಿಲಿಲ್ಲ ಅಂದ್ರೆ ಬೆಳೆ ಬರಂಗಿಲ್ಲ. ಈ ಸದ್ಗುಣಗಳು ತಿಳಿದೀವಿ ಅಂತಂದ್ರೆ ಅದ್ರ ಅಪೋಸಿಟ್ ಯಾವಾಗ ದುರ್ಗುಣ ಬಂದೇ ಬರ್ತವೆ. ಅದು ನಾವು ಮಾಡಲೇಬೇಕು. ಆದ್ದರಿಂದ ಇಲ್ಲಿ 2 ಶಬ್ದ, ಒಂದು ವಿಧಾಯಕ ಮತ್ತೊಂದು ವಿಧ್ವಂಸಕ ಕರೀತಾರೆ. ಅದ್ರ ಪ್ರಕಾರ ಈಗ ನಮ್ಮ ಉದ್ದೇಶ ಏನಪ್ಪ? ಮಾನಸಿ ಹೇಳೋದೆಲ್ಲ ಶಾಸ್ತ್ರದ ಉದ್ದೇಶ ಏನು? ಸುಖ ಪ್ರಾಪ್ತಿಯೇ ಉದ್ದೇಶ. ಎಲ್ಲರದ ಉದ್ದೇಶನು ಸುಖ ಪ್ರಾಪ್ತಿ. ನಮ್ಮೆಲ್ಲರದ ಉದ್ದೇಶ ಅದೇ ಐತಿ. ಸುಖದಿಂದ ಇರಬೇಕು, ಸುಖದಿಂದ ಇರಬೇಕು, ಸುಖದಿಂದ ಇರಬೇಕು ಅಂತೇಳಿ. ಆ ಸುಖ ಪ್ರಾಪ್ತಿ ಆಗುವ ಜಾಗ ಬೇರೆ ಆಗೋಣ. ಉದ್ದೇಶ ಏನೈತಿ? ಎಲ್ಲರದು ಸುಖನೇ ಆಗಬೇಕು ಅಂತ ಉದ್ದೇಶ ಐತಿ. ಆದ್ರೆ ಮಾರ್ಗ ಬೇರೆ. ಅದು ಯಾವ ರೀತಿಯಿಂದ ಹೋದ್ರೆ ಶಾಶ್ವತ ಸುಖ ಸಿಗುತ್ತೆ ಅನ್ನುವಂಥ ಮಾರ್ಗ ನಮಗೆ ಗೊತ್ತಾಗೋದು. ಇದಕ್ಕೆ ನಿಜಗಳು ಸ್ಪಷ್ಟ ಹೇಳಿದ್ದಾರೆ. ನರನು ತೆಂಕಲು ಹೋಗಿ ಸುರಗಿರಿಯನ್ನು ಅರಿಸಿದಂತೆ. ನರನು ತೆಂಕಲು ಹೋಗಿ ಸುರಗಿರಿಯನ್ನು ಅರಿಸಿದಂತೆ ಶಬ್ದ ಹೆಂಗಿಟ್ಟಿದ್ದಾರೆ. ಅದೇಂದ್ರೆ ಸಾಧ್ಯನ? ಒಬ್ಬ ವ್ಯಕ್ತಿ ಯಾತ್ರಿಕನು ಹಿಮಾಲಯಕ್ಕೆ ಹೋಗ್ಬೇಕಂತ ಹೊಂಟಾನ. ಆದರೆ ಯಾಕಡೆ ಹೊಂಟಾನಂದ್ರೆ ದಕ್ಷಿಣಕ್ಕೆ ಹೊಂಟಾನ. ಇಲ್ಲಿ ಹೊಂಟಾನ. ದಕ್ಷಿಣಕ್ಕೆ ಹೋದ್ರೆ ಎಂದು ಸಿಗುತ್ತದು? ನರನು ತೆಂಕಲು. ತೆಂಕಲು ಅಂತಂದ್ರೆ ದಕ್ಷಿಣ. ದಕ್ಷಿಣಕ್ಕೆ ತೆಂಕಲು ಅಂತಾರೆ. ಕನ್ನಡ ಶಬ್ದ ನೋಡ್ರಿ. ಇದಕ್ಕೆ ಬಡಗಣ ಅಂತಾರೆ. ಉತ್ತರಕ್ಕೆ ಬಡಗಣ, ಪೂರ್ವಕ್ಕೆ ಮೂಡಣ, ಪಶ್ಚಿಮಕ್ಕೆ ಟ್ಯಾಂಕಣ, ಪಡುಗಣ. ಅದಕ್ಕೆ ಪಡುಗಾಳಿ, ಮೂಡುಗಾಳಿ ಅಂತ. ಪಡುಗಾಳಿ, ಮೂಡುಗಾಳಿ. ಆದ್ದರಿಂದ ದಕ್ಷಿಣಕ್ಕೆ ಹೋದ್ರೆ ಹೇಗೆ ಸಿಗುವುದಿಲ್ಲವೋ ಏನೋ, ಹಿಮಾಲಯ ಪರ್ವತ ಹೇಗೆ ಸಿಗುವುದಿಲ್ಲೋ ಹಾಗೆ ನಾವು ಶಾಶ್ವತವಾದಂಥ ಸುಖವನ್ನು ಹುಡುಕಬೇಕು ಅಂತಂದ್ರೆ ಏನು ಸಿಗಂಗಿಲ್ಲ?
ಇಂದ್ರಿಯಗಳ ವಿಷಯದಲ್ಲಿ ಇಂದ್ರಿಯಜನ್ಯ ವಿಷಯದಿಂದ ನಮಗೆ ಶಾಶ್ವತವಾದಂಥ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಐತಿ, ಎಲ್ಲರೂ ಸುಖದಿಂದ ಇರಬೇಕು ಅನ್ನುವಂಥ ಭಾವನೆ ಐತಿ ಎಲ್ಲರೂ. ಆದ್ರೆ ಇವನ್ನ ಬೆನ್ನು ಹಚ್ಚಿ ನೀವು ಸುಖ ಪಡ್ಕೊಂತೀವಿ ಅಂದ್ರೆ ಅದಕ್ಕೆ ಜ್ಞಾನವೇ ಪ್ರಧಾನ. ತೋರದಯ್ಯ ಸುಖ ತೋರದಯ್ಯ, ಬೇರೆ ಬೇರೆ ಭಾವಿಸಿ ಇದು ಅಲ್ಲ. ಈ ಭೌತಿಕ ಸುಖ ಅಲ್ಲ, ಇನ್ನೂ ಭಾಳ ಹೇಳಿದಾರಲ್ಲ. ನಮ್ಮ ಕಡೆ ಹಾಕಿಬಿಟ್ರೆ ಎಷ್ಟು ನಿಗಮಾಗಮವನ್ನೋದಿ ಸುಗುಣ ಸಂತತಿಯ ಗೂಡಿ ಏನು ಮಾಡಿದರೂ ಸಿಗಂಗಿಲ್ಲ. ಅದು ಸಿಗಬೇಕಂದ್ರೆ ಆಂತರಿಕವಾಗಿ ಕಾಣಬೇಕು ಅನ್ನುವಂಥ ಶಾಸ್ತ್ರವಿಲ್ಲ. ಆದ್ದರಿಂದ ಭಗವಂತನ ಒಂದು ಏನು ವ್ಯವಸ್ಥೆ ಅಂತ ಕೇಳಿದ್ರೆ ಅಸುರಗುಣ ಶಬ್ದಕ್ಕೆ ಅರ್ಥ ಮಾಡಬೇಕು ಅಂತಂದ್ರೆ ಅದು ಆಸುರಿ ಭಾವ ಶಬ್ದಕ್ಕೆ ಅರ್ಥ ಮಾಡಬೇಕು. ಇಂದ್ರಿಯಗಳಿಂದ ಸುಖವನ್ನು ಅನುಭವಿಸಬೇಕು ಅನ್ನುವಂಥ ಭಾವನೆ ಉಳೋಗಿರಬೇಕಂದ್ರೆ ಅಸುರ 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 ಅಂತ ಕರೀತಾರೆ. ಅದನ್ನು ಬಿಡಬೇಕು. ಅದನ್ನು ಇಂದ್ರಿಯಜನ್ಯ ಸುಖಕ್ಕೆ ಬೆನ್ನತ್ತೀವಲ್ಲ, ಅದನ್ನು ಬಿಟ್ಟು ಒಂದಿಷ್ಟು ಒಳಗೆ ಅಂತರ್ಮುಖ ಮಾಡೋದು. ಮತ್ತು ಬಿಡುದಂದ್ರೆ ಕಾಯಂ ಅಲ್ಲ, ಕೇಳಿ ಬದುಕಬೇಕು ಅಷ್ಟು ಹಾಕೋದು. ಮತ್ತೆಲ್ಲ ಬಿಟ್ಟು ಹೋಗ್ಬೇಕಂತನೂ ಅಲ್ಲ, ಸದುಪಯೋಗ ಮಾಡ್ಬೋದು. ಬಿಟ್ಟು ಹೋಗ್ಬೇಕಂತನೂ ಅಲ್ಲ, ಅದರೊಳಗೆ ಇರೋದು. ಇದು ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಅಂತರ್ಮುಖವಾದಾಗ ಮಾತ್ರ ಸುಖ ದೈವಗುಣ ಪ್ರಾಪ್ತಿ ಅಂತ ಕೊಟ್ಟಿದೆ. ಮುಂದಿನ ಮೊದಲನೇದು ಯಾವುದು? ಅಸುರಗುಣದೊಳಗೆ ದಂಭ. ಮತ್ತೊಂದು ಯಾವುದು? ದರ್ಪ. ದಂಭ, ದರ್ಪ, ಅಭಿಮಾನ. ಇವಿಷ್ಟು ಬಂದ್ಬಿಟ್ಟು ಹೇಳ್ತೇವೆಲ್ಲ. ಇವು ಹೆಚ್ಚಿಗೆ ಹೇಳೋದು ಅವಶ್ಯಕತೆನೇ ಇಲ್ಲ ಈಗ. ಯಾಕೆ ಅದನ್ನು ಉಷ್ಟ ಮಾಡ್ಕೊಂಡ್ಬಿಟ್ಟು ದಂಭ, ದರ್ಪ, ಅಭಿಮಾನ, ಕ್ರೋಧ. ಕ್ರೋಧವನ್ನು ಹೇಳಿದ್ದೇವೆ, ಅಕ್ರೋಧ ಅಂತ ಬಂದೈತಲ್ಲೇ. ಪಾರುಷ್ಯಂ ಕಾಠಿಣ್ಯತೆ. ಏನು? ಬಹಳ ಹೃದಯ ಕಾಠಿಣ್ಯತೆ ಪಾರುಷ್ಯ ಅಂತ ಕರೀತಾರೆ. ಕಲ್ಲು ಕಲ್ಲು ಪಾರುಷ್ಯ ಅಂತ ಕರೀತಾರೆ. ಪಾರುಷ್ಯಮೇವಚ. ಇವು ಎದರಿಂದ ಹುಟ್ಟಿದ್ವು? ಅಜ್ಞಾನಂ ಚ ಅಭಿಜಾತಸ್ಯ. ಎದರಿಂದ ಹುಟ್ಟಿದ್ವು? ಅಜ್ಞಾನದಿಂದ. ಪಾರ್ಥ ಸಂಪದಂ ಆಸುರಿಂ. ಪಾರ್ಥ ಮೊದಲ ಅದನ್ನು ತಗೊಂಡು ಸಂಬೋಧನ ಅಂತ ಕರೀತಾರೆ. ಅದಕ್ಕೆ ನಮ್ಮದು ಶಾಸ್ತ್ರದೊಳಗೆ ಆ ವಚನ ಆ ನುಡಿ ಒಳಗೆ ಹೇಳ್ಬೇಕಾದ್ರೆ ಯಾರಿಗೆ ಹೇಳ್ತಾರೆ ಅನ್ನೋದೊಂದು ಇರ್ತೈತಿ. ಸಂಬೋಧನ. ಪಾರ್ಥ ದಂಭ, ದರ್ಪ, ಅಭಿಮಾನ ಚ ಕ್ರೋಧ, ಪಾರುಷ್ಯಂ ಏವ ಚ ಅಜ್ಞಾನಂ ಚ ಅವಿಜಾತಶ್ಚ. ಇವೆಲ್ಲ ಎದರಿಂದ ಹುಟ್ಟಿದ್ವು ಅಂತಂದ್ರೆ ಎದರಿಂದ ಹುಟ್ಟಿದ್ವು? ಅಜ್ಞಾನದಿಂದ ಹುಟ್ಟಿದ್ವು. ಅದು ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದು ಅಜ್ಞಾನ. ಯಾವುದು? ಅಜ್ಞಾನ. ಅದು ಹಿಂಗಿರ್ತೈತ್ರಿ ಅಜ್ಞಾನ. ಎಷ್ಟು ಹೇಳಿದ್ರು ಅದು ಬಿಡಂಗಿಲ್ಲ. ಬೇಕಾದಷ್ಟು ಹೇಳಿದ್ರು ಅದು ಸರಿಯಾಗೇನೇ ಇಲ್ಲ. ಯಾವುದು? ಅಜ್ಞಾನ. ಅಂತರ್ಗಂಗೆ ಅಂತ ಇರ್ತೈತಿ. ನೀರಿನ ಮ್ಯಾಗ ನೀರ ಕಾಣ ಕೊಡಂಗಿಲ್ಲ. ಒಂದೀಟು ಕಲ್ಲು ಹಿಂಗೆ ಹೋಗದಾಗ ಒಂದು 4 ಇಂಚೋ 3 ಇಂಚೋ ಸ್ವಲ್ಪ ದೊಡ್ಡ ಕಲ್ಲು ಇದ್ದಾಗ ಹೆಚ್ಚಾಕೈತಿ. ಸಣ್ಣ ಕಲ್ಲು ಇದ್ದಾಗ ಒಂದಿಟ್ಟು ಸರ್ಕೊಂತೈತೆ ಅಷ್ಟೆ. ಹಂಗೆ ಒಂದಿಟ್ಟು ಕೇಳುವಾಗ ಒಂದೀಟು ಹೀಗೆ ಸರ್ದಂಗೆ ಮಾಡ್ತೈತೆ. ಜೈ ಮಂಗಲ ಮತ್ತೆ ಕೊಡ್ಕೋತ ಪ್ರಬಲ ಐತೆ. ಜೈ ಮಂಗಲಗಳಿಗೆ ಶಿವ. ಇದಕ್ಕಿಂತ ಇನ್ನೊಂದಿಷ್ಟು ಇರ್ತೈತಿ. ಬಂದ ಇಲ್ಲಿ ಬಂದು ಕುಂತ್ರು ಸಹಿತ ಕೇಳ್ದಂಗ ಕಣ್ಣಾಗ ಬಂದು ಕುಂತ್ಬಿಡ್ತೈತಿ. ಕಣ್ಣಾಗ ಬಂದು ಕುಂತಗಳಿಗೆ ಕಿವಿ ಬಂದು ಮಾಡಿಸ್ತೈತಿ. ಎಷ್ಟೊಂದು ವ್ಯವಸ್ಥೆ ಐತಿ ಅದ್ರೊಳಗೆ. ಅಜ್ಞಾನ ಏನು ಹೇಳಲಿ ಎನ್ನ ಅಜ್ಞಾನ ವಶವಿದನು, ನಾನೇ ನನ್ನನ್ನು ಮರೆತನಲ್ಲ. ಕೂಡ್ಲೂರು ಬಸಲಿಂಗಪ್ಪನವ್ರು ಅಂತೇಳಿ ಒಬ್ಬ ದೊಡ್ಡ ಅಲವಿಯರು. ಅವ್ನು ಭಾಳ ದೊಡ್ಡ ಸ್ವರವಚನ ಅಂತದಲ್ಲ, ಅದ್ಭುತ. ಏನು ಹೇಳಲಿ ಅನ್ನ ಅಜ್ಞಾನ ವಶ. ವಶ ಅಂದ್ರೇನು? ಅವಸ್ಥೆ. ಏನು ಹೇಳಲಿ ಅಜ್ಞಾನ ವಶವಿದನು
ನಾನು ನನ್ನನ್ನು ಮರೆತನಲ್ಲ, ನನ್ನನ್ನೇ ನಾ ಯಾರು ಅನ್ನೋದ ನಾನು ಮರೆತು ಬಿಟ್ಟೆನಪ್ಪ. ಹೌದು. ಈಗ ನೋಡಿ, ನಾನು ಯಾರು ಅನ್ನೋದು ಮರ್ತವ ಯಾರು? ಹುಚ್ಚ. ಹುಚ್ಚಿಗೇನಿರಂಗಿಲ್ಲ. ನಾ ಯಾರು ಅನ್ನೋದು ಗೊತ್ತಾಗಿಲ್ಲ. ನೀವು ಯಾರ ಮನೆ ಅನ್ನೋದು ಹೇಳ್ತಾನವ, ಆ ಹೆಸರ ಮರೆತುಬಿಟ್ಟಿರ್ತಾನವ. ಹುಚ್ಚ. ಎಲ್ಲ ಊರಾಗ ಹೋದಾರ ಅವರು. ಯಾರು? ಎಲ್ಲ ಊರಾಗ ನಿನ್ನೆ ನಾವು ಯಾರ್ದ ಮನೆಗೂ ಮ್ಯಾಗ ಶನಿವಾರ ಕಟ್ಟು ಊಟಕ್ಕೆ ಹೋಗಿದ್ವಿ. ಆಗಮ್ಮ ಗೆರೆ ಹಿಡ್ಕೊಂಡು ಹೊಂಟಿದ್ದವ. ಅಲ್ಲಿ ನಾನು ನೋಡಿದ್ದೆ, ಗೆರೆ ಹಿಡ್ಕೊಂಡು ಹೊಂಟಿದ್ದ. ಅದು ಎರಡು ಕಡೆ ಕಾಂಕ್ರೀಟ್ ಆಗಿತ್ತು, ಅಲ್ಲ ಗೆರೆ ಐತೆ ನೋಡು, ಅದ್ರ ಮ್ಯಾಗ ಹೊಂಟಿದ್ದವ. ಅದು ಬಿಡಂಗಿಲ್ಲ ಅವ. ನಾನು ನೋಡಿದ್ನಿ, ಅವನು ಗುರ್ತೈತೆ ಏನೋ ಅಂತೇಳಿ ಆ ಪದ ಕಾಣ್ತೈತೆ ಅಂತ ಎಲ್ಲರ ವಿಷಯದ ಸಲುವಾಗಿ ಆಗಿರ್ತೈತೆ. ಮತ್ತೆ ಭಾಳ ಹಾಗೆ ಹೊಡೆದ್ಮ್ಯಾಗ ಮತ್ತೆ ಹಿಂಗೆ ಸರದ ಮತ್ತೆ ಗೆರೆ ಹಿಡಿದವ. ಹೋದ್ರೆ ಅದು ಅವ್ರ ಸ್ವಭಾವದ. ನಮ್ಗೆ ಯಾರು ಅನ್ನೋದು ಗೊತ್ತಾಯಿಲ್ಲ. ನಾವು ಭಾಳ ನಾವು ನೋಡಿದ್ರಿ ಎಂತಿಂಥ ತಲೆ ಆಪ ಎಷ್ಟು ದುಃಖ ಅನುಭವಿಸ್ತಿರೋದು. ನಾವು ಋಷಿಕೇಶ್ವರೊಳಗಿದ್ದಾಗ ಬ್ರಹ್ಮಾನಂದ ಆಶ್ರಮದೊಳಗೆ ಅಲ್ಲಿ ಕಲಿಯುಗ ಐತಿ, ಗಂಗಾ ನದಿ ನೀರು ಹೋದು ಆ ಪೂಲ್ ಐತೆ, ಪೂಲಿನ ಮ್ಯಾಗ ಹೋಗೋಕೆ ಕುಂದಿರ್ತಿದ್ದ. ಅದು ಏನು ತರ್ತಿದ್ನು, ಏನು ಒಂದು 8-10 ಪ್ಯಾಂಟ್ ಹಂಗೆ ಹಾಕೋದ ಒಂದು 10 ಅಂಗಿ ಬೇಕಾದಂಥ ಮಳೆ ಬರೋದ್ರಿಂದ ಪೂಲಿನ ಮ್ಯಾಗ ಹಾಕೊಂಡಿದ್ದ. ಎಷ್ಟೊಂದು ಅದು ಹಂಗೆ ಅದು ತಾವು ಯಾರು ಅನ್ನೋದೇ ಅವ್ರು ಮರ್ತು ಬಿಡ್ತಾರೆ. ಹೆಂಗಳು ಗೊತ್ತಾಗಿಲ್ಲ, ಮಕ್ಕಳು ಗೊತ್ತಾಗಿಲ್ಲ, ಹುಚ್ಚಾಗಿ ಅಡ್ಡಾಡ್ತಿರ್ತಾರೆ. ಯಾರು? ಹುಚ್ಚ. ಅದು ಗುರುತಾಗೇ ಇಲ್ಲ ನಾವು ಹುಚ್ಚ. ಮತ್ತೆ ಕೇಳ್ಬೇಕಾದ್ರೆ ಹುಚ್ಚದ ಸಿಟ್ಟಾಕಾಯ್ತು. ಹೌದು. ಹಂಗೆ ನಮಗೂ ನಾವು ಯಾರು ಅನ್ನೋದು ನಮಗೂ ಗೊತ್ತಾಯಿಲ್ಲ. ನಾವು ಬೇರೆ ಬೇರೆ ಬರೋದು ಹೇಳ್ತಾರ ಅವ್ರು. ನಾವು ಹಂಗೆ ನಾವು ಬೇರೆ ಬೇರೆ ಹೇಳ್ತೀವಿ. ನಾವು ಹಂಗೆ ಹೇಳ್ಬಿಡ್ತೀವಿ. ನಾವು ಬೇರೆ ಬೇರೆ ಹೇಳ್ಬಿಡ್ತೀವಿ. ನೀನು ಯಾರು ಅನ್ನೋರಿಗೆ ನಾ ಯಾವ ಹೆಸರು ಹಚ್ಕೊಂಡ್ಬಿಡ್ತೀವಿ. ಮಲ್ಲಪ್ಪ. ಇಷ್ಟೊಂದು ವ್ಯವಸ್ಥೆ ನಾವೆಲ್ಲರೂ ಶಾಣೆಲ್ ಅಂತ ತಿಳ್ಕೊಂಡು ಬಿಟ್ಟೇವೆ. ಎಲ್ಲರೂ ನಾವೆಲ್ಲ ಪಕ್ಕ ಹುಚ್ಚರೇ. ಯಾಕೆ? ಯಾವ್ದು ನಾವಲ್ಲ ಅದು ನಾವು ಅಂತೀವಿ. ಯಾವ್ದು ನಾವಲ್ಲ ನಮ್ಗೆ ನೀವು ಸ್ಥಳೀಕರು ಅಂತ. ಯಾವ ಸ್ಥಳಕ್ಕೂ ನಿಮ್ದು ನಮ್ಮ ಸ್ಥಳನೇ ಇಲ್ಲ. ಸ್ಥಳ ಇಲ್ಲಂದ್ರೆ ಇಲ್ಲಲ್ಲ, ಸ್ಥಳಕ್ಕೆ ಸ್ಥಳವಾಗಿದ್ದೇವೆ ನಾವು. ಅದಕ್ಕೆ ಸ್ಥಳಕ್ಕೆ ಸ್ಥಳವಾಗಿದ್ದೇವೆ. ಗೊತ್ತಾಗಂದ್ರೆ ಯಾವ್ದು ಸ್ಥಳ ಕೊಟ್ಟೈತಿ, ಯಾವುದು ಆಕಾಶ ಸ್ಥಳ ಕೊಟ್ಟೈತಿಲ್ಲ, ಆಕಾಶದ ಉತ್ಪತ್ತಿಗೆ ನಾವು ಕಾರಣ. ನಿನ್ನೋಳು ಗಗನಾದಿಗಳು ನಿನ್ನೋಳು ಒಗೆದ ಕಾರಣದಿಂದ, ಗಗನಾದಿಗಳು ನಿನ್ನೋಳು ಒಗೆದ ಕಾರಣದಿಂದ ಮಿಗೆ ಪೂರ್ಣ ಪದವಿತ್ತು. ನೀನು ಇಲ್ಲೆಲ್ಲ ಅಂತ ಹೇಳ್ತಿಲ್ಲ, ಇಲ್ಲೆಲ್ಲಿನೂ ಈ ಜಗ ಇರಲಿಕ್ಕೆ ಆಕಾಶ ಹುಟ್ಟಲಿಕ್ಕೆ ನೀ ಕಾರಣ ಆಗಿದ್ದೀಯ. ಇಷ್ಟು ಎಲ್ಲ ಮುಚ್ಚಿಸ್ಬಿಡ್ತೈತಿ ಏನಂದ್ರೆ ಅಜ್ಞಾನ. ನಾವು ಯಾರನ್ನು ತಿಳಿದೇ ಕೊಡಂಗಿಲ್ಲ. ಇವತ್ತಿಗೂ ನಮ್ಮ ಒಳಗೆ ಭಾವನೆ ಐತೆ, ನಾನು ಗಂಡದೀನಿ, ಹೆಣ್ಣದೀನಿ, ಬಡವದೀನಿ, ಶ್ರೀಮಂತರದೀನಿ, ನಕಾಲಗದೀನಿ, ಬೆಳಗದೀನಿ. ಈಗೇನಾಗೈತೆ ಎಲ್ಲರಿಗೆ? ಈಗೆಲ್ಲ ಕುಂತ್ರೆ ನಾವೆಲ್ಲರೂ ಏನಾಯ್ತು? ನಾವೆಲ್ಲರೂ ಮುದುಕಾಗಿದ್ದೀವಿ. ಏನಾಗಿವೆ? ಮುದುಕಾಗಿದ್ದೀವಿ. ಇದು ಅಜ್ಞಾನ. ಅದ ಲಿಸ್ಟ್ನಾಗ ಅದೀವಿ ನಾವು. ಯಾವ ಲಿಸ್ಟ್ನಾಗ? ಯಾಕೆ? ನಮ್ಗೆ ಏನೂ ಇಲ್ಲಲ್ಲ, ಯಾವ ವಿಕಾರಗಳೇ ಇಲ್ಲ, ಯಾವ ಇಲ್ಲದಿದ್ರೂ ಸಹಿತ ನಾವೇನಾಗಿ ಎಲ್ಲ ತಿಳ್ಕೊಂಡು. ಇದು ಅಜ್ಞಾನ. ಏನು ಹೇಳಲಿ ಎನ್ನ ಅಜ್ಞಾನ ವಶವಿದನು ನಾನು ನನ್ನನ್ನು ಮರೆತನಲ್ಲ. ಇದು ಅಜ್ಞಾನ. ಇದು ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಬೇಕಾದ್ರೆ ಕೇಳ್ರಿ, ನನ್ನಂತ ಶಾಣ ಯಾರು? ನಾನು ಇಟ್ಕೊಂಡು ಹೇಳೋದು ನಾನು ಬೇಕಾದ್ರೆ ನನ್ನಂತ ಶಾಣ ನಾ ಹೇಳಿದ್ರೆ ಕೇಳಿಲ್ಲ ಅಂತ ಹೇಳಿ. ಮತ್ತೆ ಹಂಗ ಹೇಳಿದ್ರು ಎಷ್ಟು ಹೇಳಿದ್ರು ಅಂತ ಮತ್ತೆ ಹಂಗಲ್ಲ ಕೈಯಾಗ ಕಟ್ಟಿ ಕೊಟ್ಟು ಹೇಳಿದ್ರು. ಇಷ್ಟೆಲ್ಲ ನಕ್ಕು ಅಂತಂದ್ರೆ ಮತ್ತೆ ನಾವು ಅದನ್ನ ಮಾಡಿದ್ರೆ ಇಷ್ಟು ಒಳಗೆ ಹೋಗ್ಬಿಡ್ತೈತೆ ಎಲ್ಲ. ದೃಷ್ಟಾಂತ ಕೊಟ್ಟರವರು ನಾ ಹೆಂಗದೀನಿ ಅನ್ನೋದು. ಪರುಷವು ನನ್ನಲ್ಲಿ ಪರಿಪೂರ್ಣ ಇರಲಿಕ್ಕೆ
ಶಬ್ದ ಏನಿಟ್ಟಿದ್ದಾರೆ? ಪುರುಷ ಪರುಷವು ನನ್ನಲ್ಲಿ ಪರಿಪೂರ್ಣ ಇರಲಿಕ್ಕೆ ಶರವಟ್ಟಿ ಬೇಡುವ ಬಡತನವು. ಅಜ್ಞಾನದ ವ್ಯವಸ್ಥೆ ಹಂಗಿದೆ ಅಂತ ಕೇಳಿದ್ರೆ ಪುರುಷ ನನ್ನಲ್ಲೇ ಐತಿ. ಪರುಷವು ನನ್ನಲ್ಲಿ, ಅದು ಹೆಂಗ ಪರಿಪೂರ್ಣವಾದಂಥ ಪರುಷ ಸಾಂಗದ ಮತ್ತ. ಪರುಷವು ತನ್ನಲ್ಲಿ ಪರಿಪೂರ್ಣ ಇರಲಿಕ್ಕೆ ಇಷ್ಟು ಶ್ರೀಮಂತ ಇದ್ದರೂ ಸಹಿತ ಏನು ಕಡಿಮೆ? ಪರುಷಮಣಿ ಇತ್ತಂದ್ರೆ ಏನು ಕಡಿಮೆಪ್ಪ? 1 ಕ್ವಿಂಟಲ್ ಬಂಗಾರ ಇದ್ರು ಸಹಿತ ಮುಟ್ಟಿಸ್ಬಿಟ್ಟು ಬಂಗಾರ. ಮತ್ತದನ್ನ ಯಾಕೆ ಮಾಡೋದು? ಇಷ್ಟೆಲ್ಲ ನಮ್ಮ ಹತ್ರ ಇದ್ರು ಸಹಿತ ನಾವೇನು ಮಾಡ್ತೀವಿ ಅಂದ್ರೆ ನಾ ಬಡವ ಅಂತ ತಿಳ್ಕೊಂಡು ಭಿಕ್ಷಾ ಬಿಡಾಕೈತಿ. ಬರ್ತದೆ. ಯಾಕೆ ಅಂತ ಕೇಳಿದ್ರೆ ನಾನು ಶ್ರೀಮಂತ ಇದ್ದೇನೆ ಅನ್ನುವಂಥ ಭಾವನೆನೇ ಇಲ್ಲ. ನಾ ಬಡವನಾಗಿ ಹುಟ್ಟಿದ್ದೇನೆ. ಎದರಿಂದ? ಅಜ್ಞಾನ. ಏನು ಹೇಳಲಿ ಎನ್ನ ಅಜ್ಞಾನ ವಶವಿದನು ನಾನು ನನ್ನನ್ನು ಮರೆತೆನಲ್ಲ ಅಂತ ಕೊಟ್ಟು. ಹಾಗಿಲ್ಲ ಭಗವಂತ ಕೊಟ್ಟಿದ್ದಾನೆ. ಇವೆಲ್ಲವೂ ಅಂತ ಕೇಳಿದ್ರೆ ಈ ಅಸುರಗುಣ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮೊದಲೆದ್ದು ಅಜ್ಞಾನ. ಅದನ್ನೇ ನಾವು ತಿಳ್ಕೋಬೇಕು. ಅದು ಒಂದಿಷ್ಟು ಧ್ಯಾನದ ಮುಖಾಂತರವಾಗಿ, ಒಂದಿಷ್ಟು ಜ್ಞಾನದ ಮುಖಾಂತರವಾಗಿ ಅಜ್ಞಾನದ ಸ್ವರೂಪ ತಿಳ್ಕೋವಂತ ಹೋದ್ವಿ ಅಂತಂದ್ರೆ ನಮಗೆ ಮುಂದೆ ಸುಖ ಸಿಗುತ್ತೆ. ಈ ಗುಣಗಳು ಬರಂಗಿಲ್ಲ. ಆ ಗುಣಗಳು ಆಸುರಿ ಗುಣ ಬರಲ್ಲ. ಆಸುರಿ ಗುಣಗಳು ಹೋದು ಅಂತಂದ್ರೆ ನಾವು ಏನಾಗ್ತೀವಿ? ಸುಖಿ ಆಗ್ತೀವಿ ಅನ್ನುವಂಥ ವ್ಯವಸ್ಥೆ ಭಗವಂತ ಕೊಟ್ಟಿದ್ದಾನ. ದಂಭ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ. ಅದರಿಂದ ಹುಟ್ಟೆವು? ಅಜ್ಞಾನದಿಂದ ಹುಟ್ಟೆವು. ಅಜ್ಞಾನ ಇತ್ತು ಅಂತಂದ್ರೆ ಯಾಕೆ? ಶಾಸ್ತ್ರ ಹೇಳೋದು ಅವಿಚಾರೇಣ ಕೃತೋ ಬಂಧಃ ವಿಚಾರೇಣ ನಿವರ್ತತೆ. ನಮ್ಗೆ ಜಗಳ ಪಗಳ ಹೊಡೆದಾಟ ಯಾಕಾಗ್ತಾವು? ಅವಿಚಾರ. ತಿಳುವಳಿಕೆ ಇಲ್ಲದಕ್ಕೆ. ಮನೆಯಾಗ ಜಗಳ ಯಾಕಾಕೈತೆ? ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇದ್ರೆ ಜಗಳನೇ ಇಲ್ಲ. ಹಿಂಗೈತೆ ಆಯ್ತು ಬಾ ಅಂತ ಹೇಳ್ಬಿಟ್ಟು ಮುಗೀತು. ವ್ಯವಸ್ಥೆ ಇದ್ದದ್ರೊಳಗೆ, ನೈತಿಕ ಮಟ್ಟದೊಳಗೆ ಜಗಳದ ಕಾರಣ ಜಗಳ ಆಯ್ತಂದ್ರೆ ಸುಖ ಇರಂಗಿಲ್ಲ, ನೀತಿ ಬರಂಗಿಲ್ಲ. ಇಷ್ಟೆಲ್ಲ ದುಃಖದ ಕಾರಣ ಅಂದ್ರೆ ಅವಿಚಾರ. ಅಜ್ಞಾನ ಹೋಗ್ಲಿಕ್ಕೆ ಅದು ಒಂದೇ, ಯಾವುದು? ವಿಚಾರ. ವಿಚಾರಕ್ಕೂ ಬಹಳ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ವಿಚಾರ. ಯಶವ ಜಾಗರಣವಾಗುವುದು ವಿವೇಕ. ಎಲ್ಲರಿಗಿಂತ ಶ್ರೇಷ್ಠವಾದದ್ದು ಯಾವುದಪ್ಪ ಅಂತಂದ್ರೆ ವಿವೇಕ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇವು ಅಸುರಗುಣ ಬರಬೇಕಾದ್ರೆ ಏನು ಕಾರಣ ಅಂತ ಹೇಳಿದ್ರೆ ಏನು? ಅಜ್ಞಾನವೇ. ಇವೆದರಿಂದ ಹುಟ್ಟಿದು ಅಜ್ಞಾನಂ ಚ ಅಭಿಜಾತಶ್ಚ. ಮಾತ್ರ ಆಸುರಿಂ ಸಂಪದಂ ಆಸುರಿಂ ಐತಲ್ರಿ. ಆಸುರಿಂ ಸಂಪದಂ ಸಂಗ್ರಹ. ಇವೆಲ್ಲ ಎದರಿಂದ ಹುಟ್ಟಿದವು? ಗುಣದಿಂದ ಹುಟ್ಟಿದವು, ಅಜ್ಞಾನದಿಂದ ಹುಟ್ಟಿವೆ. ಅವು ಯಾವ್ಯಾವ ಉದಾಹರಣೆ ಕೊಟ್ಟಿದ್ದಾರೆ? ದಂಭ ಅಂದ್ರೆ ದಂಭ ಶಬ್ದಕ್ಕೆ ಅರ್ಥ ಇಷ್ಟೇ ಮಾಡೋದು, ಯಾವುದು ತನ್ನಲ್ಲಿ ಇಲ್ಲ ಅವು ಇಲ್ಲದಂಥ ವಸ್ತುಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು. ಎಷ್ಟೇ ಅದಕ್ಕೆ ಅರ್ಥ ಮಾಡೋದು. ದಂಭ ಶಬ್ದಕ್ಕೆ ಅರ್ಥೇನು? ಇಲ್ಲವು ಅವು, ಆ ಗುಣಗಳು ಇಲ್ಲ. ಯಾವ ಗುಣಗಳು? ದೈವಿ ಗುಣಗಳು ಇಲ್ಲ. ದೈವಿ ಗುಣಗಳು ಇದ್ದಂತೆ ಆಚರಣೆ ಮಾಡೋದು, ಹೌದಲ್ರಿ? ದೈವಿ ಗುಣ ಇದ್ದಂತೆ ಆಚರಿಸೋದಕ್ಕೆ ನಂತರ ದಂಭ ಅಂತ ಕರೀತಾರೆ. ಇಲ್ಲವು ವಾಸ್ತವಿಕವಾಗಿ ಇಲ್ಲ. ಇವು ನಮ್ಮ ಹತ್ರ ಇವು ಇಲ್ಲ. ಸ್ವಾಮಿತ್ವ ಇಲ್ಲ. ಯಾವ ಆ ಗುಣ ಇಲ್ಲ. ಸ್ವಾಮಿತ್ವ ಅಂದ್ರೇನು? ಸ್ವಾಮಿಗಳು ಅಂದ್ರೆ ನೀವೇನು ಮಾಡ್ತೀರ ಅಂದ್ರೆ ಒಂದು ಕೆರೆ ಹಾಕೊಂಡ್ಬಿಟ್ರೆ ಇವತ್ತು ಹೆಚ್ಕೊಂಡು ರುದ್ರಾಕ್ಷ ಹಾಕೊಂಡು ಹೊರಟ್ಬಿಟ್ಟು ಸ್ವಾಮಿಗಳು ಮಾಡ್ತಾರೆ. ಸ್ವಾಮಿಗಳು ಎದ್ರ ಸ್ವಾಮಿ? ಬಟ್ಟಿ ಸ್ವಾಮಿ, ರುದ್ರಾಕ್ಷ ಸ್ವಾಮಿ, ಮಠ ಸ್ವಾಮಿ. ಹಿಂಗೆ ನಾವು ಎಲ್ಲ ಕಲ್ಪನೆ ಅದಾವ. ಹೇಳೋದಿಷ್ಟೇ, ಶಾಶ್ವತವಾಗಿ ಹಿಂಗೆ ಅದು. ಈಗ ಸ್ವಾಮಿ ಶಬ್ದಕ್ಕೆ ಎದಕ್ಕಂತ ಕೇಳಿದ್ರೆ ಇಂದ್ರಿಯಗಳಿಗೆ ಯಾವನು ನಿಗ್ರಹಿಸ ಮಾಡಿರುವನೋ, ಇಂದ್ರಿಯಗಳಿಗೆ ಯಾವನು ಸ್ವಾಮಿ ಆಗಿರುವನೋ ಅವನು ಸ್ವಾಮಿ. ಗೊತ್ತಾಗುತ್ತಲ್ಲ? ಇಂದ್ರಿಯಗಳನ್ನು ಯಾರು ತನ್ನ ವಶದಲ್ಲಿ ಇಟ್ಟುಕೊಂಡಿರುವರೋ ಅವ್ರಿಗೆ ಏನ್ಬೇಕು? ಸ್ವಾಮಿಗಳು ಅಂತಾರೆ. ಅವನು ಇಟ್ಕೊಂಡಿಲ್ಲ ಅಂತಂದ್ರೆ ಸ್ವಾಮಿ ಅಲ್ಲ.
ಇಂದ್ರಿಯಗಳನ್ನು ನಿಗ್ರಹಿಸದೆ ನಾವು ಇದನ್ನ ಹಾಕೊಂಡ್ಬಿಟ್ಟು ಅಂದ್ರೆ ದಂಭ, ಪೋಷ್ ಕೊಡೋದು. ಅದಕ್ಕೇನಂತಾರೆ ಪೋಷ್. ಫೈನಲ್ ಹಿಂಗೆ ತೋರಿಸೋದಲ್ಲ ಡ್ರಾಮಾ. ಹೌದ್ರೆ ಶರಣರು ಅಂತ ಕರೀತಾರ. ಶರಣಗಳಿಗೆ ಇವತ್ತಿನ ರುದ್ರಾಕ್ಷ ಹಾಕೊಂಡ್ಬಿಟ್ರೆ ಶರಣರ ಶರಣ ಅಲ್ಲದು. ಶರಣ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಎಲ್ಲಿ ಶರಗಳಿಲ್ಲವೋ, ಕಾಮಾದಿ ಬಾಣಗಳು ಎಲ್ಲಿಲ್ಲವೋ ಅವಾಗೇನಂತಾರ ಶರಣ ಅಂತ ಕರೀತಾರೆ. ನೋಡ ಎಂಬ ಸೂತ್ರದಿಂದ ನಕಾರ ಬಂದಿತ್ತು ನೋಡ ಅಂತ ಹೇಳಿದಾರ ಜೋಡೀಶ್ವರ ಅಖಂಡೇಶ್ವರ ಚಂದ್ರೊಳಗೆ. ನೋಡ ಎಂಬ ಸೂತ್ರದಿಂದ ನಕಾರ ಬಂದಿತ್ತ ನೋಡ ಅಂತ ಹೇಳಿದ್ದಾರೆ. ಶರ ನ ಶರ ಶರಗಳು ಕಾಮಾದಿ ಶರಗಳು ನ ಎಲ್ಲಿ ಇರುವುದಿಲ್ಲವೋ ಅದಕ್ಕೆ ನಂತರ ಶರಣ ಅಂತ ಕರೀತಾರೆ. ಶರ ನ ಅದೆಲ್ಲ ಆ ನಕಾರಕ್ಕೆ ನಕಾರ ಆಕೈತೆ ಅದು. ಅದು ನಾವು ಯಾಕಂದ್ರೆ ನಮ್ಗಿತ್ತದು ಅದು ಲಘು ಸಿದ್ಧಾಂತಕ್ಕೆ ಹೋಗ್ಬಿಟ್ರೆ ಬಂದ್ಬಿಡ್ತಾವೆ. ಅದು ನೋಡ ಅಂತ ಒಂದು ಸೂತ್ರ ಇದೆ. ಆ ಸೂತ್ರದೊಳಗೆ ಏನಾಕೈತೆ ನಕಾರ ತೆಗೆದೈತಿ, ನಕಾರ ಬರ್ತೈತಿ. ಅವಾಗ ಏನದವ ಶರಣ 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 ಶರಣಪ್ಪ ಶರಣವ ಶರಣಪ್ಪ ಶರಣವ. ಏನು ಹೆಸರು ಒಂದೆರಡು ಶಾಸ್ತ್ರ ಹೇಳಕತ್ತ, ವಚನ ವಿಮರ್ಶೆ ಮಾಡಕತ್ತ, ಇವತ್ತು ಹೆಚ್ಚಿದ್ರೆ ಬರೀ ಶರಣ. ಶರಣ ಅನ್ನೋದು ಏನಂತಾರೆ ಶಬ್ದದ ಪೋಷ್ ಕೊಡಂಗಿಲ್ಲ. ಅವು ಇಲ್ಲದಿದ್ದರೂ ಕೂಡ, ಗುಣಗಳು ಇಲ್ಲದಿದ್ದರೂ ಕೂಡ ಅದನ್ನೇನು ಕೊಡ್ತೀವಲ್ಲ ಅದಕ್ಕೆ ನೆನಬೇಕು ದಂಭ. ದಂಭ ನಮ್ಮ ಹತ್ರ ಸತ್ಯ ಗುಣ ಇಲ್ಲ, ಇದ್ರೂ ಕೂಡ ಇಲ್ಲದಿದ್ದರೂ ಕೂಡ ಇವ ಸತ್ಯವಂತನ ಅನ್ನುವ ಹಾಗೆ ಪೋಷ್ ಕೊಡೋದು. ನೀವು ಪ್ರಾಮಾಣಿಕತೆ ಇಲ್ಲ, ಪ್ರಾಮಾಣಿಕತೆ ಇಲ್ಲದಿದ್ರೂ ಪ್ರಾಮಾಣಿಕನಂತೆ ನಟಿಸುವುದು. ಇವು ಶ್ರೀಮಂತಿಕೆ ಇಲ್ಲ, ಇಲ್ಲದಿದ್ದರೂ ಅನ್ನಕ್ಕೆ ಬರಂಗಿಲ್ಲ. ಇದೆಲ್ಲರಿಗೆ ಕಾಣ್ತೈತೆ. ಇದು ಶ್ರೀಮಂತಿಕೆ ಇಲ್ಲ, ಇಲ್ಲದಿದ್ರೂ ಕೂಡ ಇದನ್ನ ಅನ್ನಕ್ಕೆ ಬರಂಗಿಲ್ಲ. ಪೂರನರಿಗೆಲ್ಲ ಅದನ್ನ ಮುಗಿದೈತೆ ಅಂತ ಅದಕ್ಕೆ ಹೇಳ್ಬೋದು. ಹಾಗೆ ಗುಣಗಳು ಏನದವಲ್ಲ, ಆ ಗುಣಗಳು ಇಲ್ಲದಿದ್ದರೂ ಕೂಡ ಗುಣ ಇದ್ದಂತೆ ಆಕ್ಷನ್ ನಟಿಸುವುದಕ್ಕೆ ನಂತರ ದಂಭ. ಇದು ಇರಬಾರ್ದು. ಒಳಗೆ ಹೊರಗೆ ಒಂದೇ ಇರು. ಸೀದಾಪನ ಒಳಗೆ ಹೊರಗೆ ಒಂದೇ ಇರು. ಇದು ನಟಿಸಲು ಏನು ಮಾಡೋರೇನು ಮಂದಿ ಮೆಚ್ಚಿಸು. ಮಂದಿ ಮೆಚ್ಚಿ ಏನು ಮಾಡೋರು ನಿನಗ ಕೈಲಾಸಕ್ಕೆ ಹೋಗಿವರೆ ನಮ್ಗೆ ಹೋಗೋದು ಅಲ್ಲೇ ಕೈಲಾಸಕ್ಕೆ ಹೋಗ್ಬೇಡ್ರಿ. ಕೈಲಾಸಕ್ಕೆ ಹೋದ್ರೆ ನಮ್ಮ ಮುಖ್ಯ ಉದ್ದೇಶ. ಇನ್ನೇನು ಹಿಂಗ ಏನಿದೆ ನಟನೆ ಮಾಡಿದೆ ಅಂದ್ರೆ ಅವ ಶಿವಲಿಂಗ ಮೆಚ್ಚುವರೆ ಮರುಳೆ ಹುಚ್ಚಾಗ್ತದ ಮಂತ್ರ ಬಿಡು ಬಾಯದೊಳಂಬವ ಮಾನಸಗಳು ಅಪ್ಪರು ಮೌನ ಅನುಷ್ಠಾನ ಅಂತಾರ. ವಿಶ್ವಶಾಂತಿಗಾಗಿ ಮೌನ ಅನುಷ್ಠಾನ. ಇವತ್ತು ಮುಗಿತ್ತೆ ಎಲ್ಲರೂ ಬಂದಿರಿ. ಕುಂದ್ರುವಾಗಲು ಮಂದಿರ ಕರೆಸೋದು, ಹೇಳುವಾಗಲು ಮಂದಿರ ಕರೆಸೋದು. ಯಾಕೆ ಶಿವಾನಂದ್ರ 18 ವರ್ಷ ಮಾಡ್ಯಾರ, ಮೌನಾಚರಣೆ ತಪಸ್ಸು ಮಾಡ್ಯಾರ. ಅದು ಒಳಗಲ್ಲ, ದೈವ ಕುಂತ್ಕೊಂಡಲ್ಲ. ಅಲ್ಲಿ ದೈವಗೆ ನಮ್ಮ ಅಪ್ಪಂತನೋ ಪೂಜೆ ಮಾಡ್ತಾನೆ ಯಾರಿಗೂ ಗೊತ್ತು. ಒಳಗ ರೂಮ್ನಾಗ ನಾವು ಅನುಷ್ಠಾನ ರೂಮ್ದೊಳಗ ಟಿವಿಲಿ ಇರ್ತೈತಿ. ಅಲ್ಲಿ ಈಗ ಟಿವಿಲಿ ಮೊಬೈಲಲ್ಲೇ ಇರ್ತೈತಿ. ಭಾಳ ಕುಂತು ಬರುವಾಗ ಇವತ್ತು ಹಚ್ಕೊಂಡ್ ಬಂದ್ರೆ ಅಪ್ಪ ಹೊರ ಬಂದ್ರಿ, ಅಪ್ಪ ಹೊರ ಹಾಲು ಹಿಡಿದು ನಿಂತಿರ್ತೈತಿ ಮಂದಿ. ಹೇಳೋದೇ ಇದ್ದಿದ್ದೇನ ಅದ ನನ್ನೇ ಮಾಡ್ಕೊಂಡು ಶಿವಾನಂದ 18 ವರ್ಷ ಬೆಳಗ್ಗೆ 3 ಗಂಟೆಗೆ ಹೋದ್ರೆ ಮಧ್ಯಾಹ್ನ 12 ಗಂಟೆ ಕೆಳಗಿರೋ. ಒಂದಿನ ಯಾರು ಕರ್ಕೊಂಡು ಹೋಗಲಿಲ್ಲ, ಬರಲಿಲ್ಲ, ಎಬ್ಬಿಸಲಿಲ್ಲ, ಕುಂದ್ರಿಸಲಿಲ್ಲ. ಗೊತ್ತೈತಲ್ಲ. ಪರ್ವತಾಗ್ರದ ಬಿಲ್ವದಡಿಯಲ್ಲಿ ಶರ್ವನಾಗಿಯ ಶಿವಾನಂದ. ಪರ್ವತ
ಸಾಗರದ ತುದಿ. ಇವತ್ತು ನಾವು ಒಂದು ಜನ ಹತ್ತಿ ಇಳಿದ್ವಿ ಅಂತಂದ್ರೆ ತೊಡೆ 8 ಜನ ನಮಸ್ಕಾರ ಈಗಿನ್ನು ಮೆಟ್ಲ ಮಾಡ್ಯಾರ ಚಲೋ ಇಲ್ಲ. ಅವಾಗ ರೊಕ್ಕನ್ಯಾಗ ಹೋಗ್ಬೇಕಲ್ಲ, ಎಷ್ಟು ಕಲ್ಲು ಎಂತನ ಅಂತಾದ್ರೂ ಹೋಗಿ ಅಲ್ಲಿ ಕುಂದು ತಪಸ್ಸು ಮಾಡಿ 18 ವರ್ಷ ಒಂದಿನೆಲ್ಲ 2 ದಿನ ತಪ್ಪಿಸ್ಲಿಲ್ಲ. ಬೇಕಾದಂಗೆ ಬೆಳೆಯತ್ತಂದ್ರೆ ಹೋಗಿ ಕುದುರಾರ ಸಾಧನೆ. ಯಾರು ಅವ್ರನ್ನ ಸನ್ಮಾನ ಮಾಡಿಲ್ಲ, ಎಬ್ಸಲಿಲ್ಲ. ಇವತ್ತ ವಿಶ್ವಶಾಂತಿ ಅಲ್ಲ, ತಾನ ಶಾಂತಿ ಆದ್ರೆ ಸಾಕು. ಮಂದಿ ಹೊಳಸ್ಬೇಕು ಅಂತಂದ್ರೆ ಬಡ ಬಡ ಅನುಷ್ಠಾನ ಬಂತು. 46 ದಿನ 42 ದಿನ ತಿಂಗಳ ಮೌನಾನುಷ್ಠಾನ ಇವೆಲ್ಲ ದಂಬ ಅಂತ. ಅದು ಮನಸ್ಸು ಮೆಚ್ಚಬೇಕು. ಮನಮೆಚ್ಚಿ ಶುದ್ಧನಲ್ಲದೆ ಜನಮೆಚ್ಚಿ ಶುದ್ಧನಲ್ಲದೆ ಮನಮೆಚ್ಚಿ ಶುದ್ಧನಲ್ಲ. ವೇಷದಲ್ಲಿ ಅಧಿಕನಲ್ಲದೆ ಭಾಷೆಯಲ್ಲಿ ಅಧಿಕನಲ್ಲ. ಅದೇನವರು ವಚನ ಹೇಳಿದ್ದಾರೆ. ಜನಮೆಚ್ಚಿ ಶುದ್ಧನಲ್ಲದೆ ಮನಮೆಚ್ಚಿ ಶುದ್ಧನಲ್ಲ. ಮನಸ್ಸು ಸಾಕ್ಷಿ ಇರ್ತೈತೆ. ಅದಕ್ಕೆ ಏಕಾಂತ ದ್ರೋಹಿ ಗುಪ್ತ ಪಾತಕಿ ಅಂತದೆ. ನಾವು ಜನಕ್ಕೆ ಮೆಚ್ಚಿ ಮಾಡ್ತೀವಲ್ಲ, ಅದಕ್ಕೆ ನಂತರ ಏಕಾಂತ ದ್ರೋಹಿ ಗುಪ್ತ ಪಾತಕಿಗೆ ಸಕಳೇಶ್ವರ ದೇವ ಒಲಿ ಎಂದಡೆ ಎಂತೊಲಿವನಯ್ಯ. ಸಕಳೇಶ್ವರ ದೇವ ಒಲಿ ಎಂದೊಡೆ ಎಂತೊಲಿವನಯ್ಯ. ನೀವು ಎದುರಾಗದನ ಮಂದಿಗೆ ಚಲೋ ಆಗ್ಯಾನ, ಆದ್ರೆ ಮನುಷ್ಯನೊಳಗ ಇಲ್ಲ. ಜನಮೆಚ್ಚಿ ಶುದ್ಧನಲ್ಲದೆ ಮನಮೆಚ್ಚಿ ಶುದ್ಧನಲ್ಲವಯ್ಯ. ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲ. ನುಡಿಯಾಕ ಆದ್ರೆ ಬಂತು ಪ್ರಸಂಗ ನಡೆಯಕ್ಕಾಗುವುದಿಲ್ಲ. ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲ. ಇದಕ್ಕೆ ದಂಬ ಅಂತ ಕರೀತೀವಿ. ನಮ್ಗೆ ಗುರುತು ಅನ್ಸುತ್ತೆ, ನಮ್ದು ಇದ್ದಿದ್ದು ನಾವು ಹೇಳ್ತೀವಿ. ಅಕಸ್ಮಾತ್ ಯಾರು ಹಿಂಗೆ ಕೇಳಿದ್ರೆ ನೀನು ಅಲ್ಲಪ್ಪ ನಿಮ್ದಲ್ಲ ಅಂತ ಹೇಳ್ಬೇಕು ಅಷ್ಟೇ. ಹೇಳಿಲ್ಲ ಅದಕ್ಕೆ ಒಂದು ಪಿಕ್ಚರ್ ತೆಗೆಯುವಾಗ ಮೊದಲ ಇದು ಒಂದು ಸಂಸಾರಿಕ ಪಿಕ್ಚರ್ ಇರ್ತೈತಿ. ಅವರು ಅಕಸ್ಮಾತ್ ನೇರವಾಗಿ ಬರೋದಿತ್ತಂದ್ರೆ ಅದಕ್ಕೆ ಕಲ್ಪನೆ ಕೊಟ್ಟು ಇದು ಯಾರೇ ಜೀವನಕ್ಕೆ ಸಂಬಂಧಪಟ್ಟಿರ್ತಾರ ಕಾಲ್ಪನಿಕ. ಆದ್ರೆ ಇದು ಕಾಲ್ಪನಿಕನೂ ಅಲ್ಲ, ನಿಜ. ಆ ಮಾತ್ರ ನಿಮಗೂ ಸಂಬಂಧ ಅದ. ನಾವೇ ಅದು ಸಿನಿಮಾದಲ್ಲ ಮುಂದೆ ಅವ್ರಿಗೆ ಹತ್ತೈತೆ ಅಂತ ತಿಳ್ಕೊಂಡೆ ಅವ್ರು ಹಂಚ್ಬಿಡ್ತಾರೆ. ನಮ್ದೇ ನೀವು ತಗೊಂಡ್ಬಿಟ್ಟಿದೆ ಅಂತ ಹೇಳಿ ಅದಕ್ಕೆ ಅವ್ರು ಏನು ಮಾಡಿದ್ರೆ ಮೊದಲೇ ನಾ ಹೇಳಿ ನೋಡಿದ್ರೆ ಹಂಗೆ ನಾವೇ ಮೊದಲೇ ಏನು ಮಾಡಿದ್ರೆ ಭಾಳ ಸೂಕ್ಷ್ಮ. ನಾನು ಹಿಡ್ಕೊಂಡೇ ಹೇಳ್ತೀನಿ. ನಾನು ಅವ್ರು ಇವ್ರು ಹೇಳಂಗಿಲ್ಲ, ನಾವು ಅದ್ರೊಳಗೆ ಅಷ್ಟು ಮನುಷ್ಯನಿಗೆ ಮೆಚ್ಚುವ ಹಂಗೆ ನಮ್ಮ ಆಚರಣೆ ಬೇಕಲ್ಲ. ಮನುಷ್ಯ ಮೆಚ್ಚುವಂಗೆ ನಡ್ಕೋಬೇಕಲ್ಲ. ನಾವು ಮನುಷ್ಯನ ನೆಚ್ಕೊಂಡು ನಡೆದ್ವಿ ಅಂತಂದ್ರೆ ಅವ್ರು ದೇವರು ಆಗ್ಬಿಡ್ತಾರೆ. ಗನ್ನತ್ತೈತೆ ಅದು, ಗನ್ನತ್ತೈತೆ. ಸಿದ್ದೇಶ್ವರ ಸ್ವಾಮಿ ಹತ್ರ ಪುಸ್ತಕ ಅಂದ್ಬಿಟ್ರೆ ಏನೂ ನೋಡಂಗಿಲ್ಲ, ಏನೂ ಇಲ್ಲ. ನಾವು ನೋಡಿದ್ದು ಪುಸ್ತಕ ಅಂದ್ಬಿಟ್ರೆ ಏನೂ ಕಾಣ. ಅವ್ರ ರೂಮ್ ಏನೂ ಇಲ್ಲ. ಅವ್ರು ಬಯಸಿದ್ರು ಇಲ್ಲ. ಪುಸ್ತಕ ಒಂದೇ ಒಂದು ಮತ್ತೇನಿಲ್ಲ. ಅವು ಇಷ್ಟು ಕಾಣಂಗಿಲ್ಲ. ಅವ್ರಿಗೆ 1, 2, 3 ಟೇಬಲ್ ಮ್ಯಾಗ ಅಷ್ಟೇ. ಆ ಟೇಬಲ್ ಅವ್ರ ರೂಮ್ ಒಳಗೆ ಹೋಗ್ಬಿಟ್ಟು ನೀವು ಬಿಡ್ತಿದ್ರಿ, ನಾವು ಹೇಳ್ತಿದ್ವಿ. ನಾವು ಬಿಡಿದ್ವಿ. ಅದಕ್ಕೆ ಅವ್ರ ಪ್ರಖ್ಯಾತ ಡಂಬ ಆಗೋದು ಸಹಜ ಸ್ಥಿತಿ. ಅವನೇ ಅವ್ರು ಎಂದೂ ಬಯಸಲಿಲ್ಲ. ಸಾಂಗ್ ಅನ್ನುವಂಥ ಭಾವನೆಯೂ ಕೂಡ ಅವ್ರಿಗೆ ಬರಲೇ. ಇದು ಸರಳತೆ. ಡಂಬ ಇಲ್ಲದಿರುವಿಕೆ ಏನಿಲ್ಲ. ಅದು ಭಗವಂತನ ಒಂದು ದೈವಿ ಗುಣ. ಇದು ಇತ್ತು ಅಂತಂದ್ರೆ ಆಸುರಿ ಗುಣ. ದಂಭ ದರ್ಪ ಅಂತಂದ್ರೆ ಈ ಭೌತಿಕ ವಸ್ತುಗಳ ಅಭಿಮಾನ ಹಿಡ್ಕೊಂಡು ಬರ್ತೈತೆ. ಗೊತ್ತಾಗುತ್ತೆ. ಭೌತಿಕ ವಸ್ತುಗಳ ಅಭಿಮಾನ ಹಿಡ್ಕೊಂಡು ನಾನಿಂತವ.
ನಾನು ಇಂಥವ ಅಂತ ಒಳಗೆ ಬರ್ತೈತಿಲ್ಲ ಅದಕ್ಕೆ ಒಳಗೆ ಅಧಿಕಾರ ಚಲಾಯಿಸೋದು ವ್ಯವಸ್ಥೆ ಚಲೋ ಆಗೈತಿ. ಅದಕ್ಕೆ ನಂತರ ದರ್ಪ ಅಂತಿದೆ. ಎಂತ ರಾವಣಿಗೆ ಎಂಥ ದರ್ಪ ಬಂತು, ದುರ್ಯೋಧನಿಗೆ ಎಂಥ ದರ್ಪ ಬಂತು, ಎಲ್ಲರೂ ಏನಾದರೂ ದರ್ಪ 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 ಹಿಂಗೆ ಎಲ್ಲರೂ ಏನು ಆರಿಸಿ ಬಂದರು ಅಂತಂದ್ರೆ ಮಿನಿಸ್ಟರ್ ಆದರು ಅಂತಂದ್ರೆ ಚೀಫ್ ಮಿನಿಸ್ಟರ್ ಅಂದ್ರೆ ಕಾಯಂ ನಾನೇ ಇರ್ತೀನಿ ಜಗತ್ತು ಮುಳುಗೋ ತನಕ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು ನೋಡ್ತೀವಲ್ರಿ. ನಮಗೆ ಸ್ಟೇಟ್ಮೆಂಟ್ ಇರ್ತವೆಲ್ಲ ಇಳಿತಪ್ಪ ಇಳಿಯತೈತೆ ಅದು ಎಲೆತನ್ಮ್ಯಾಗ ಕಪ್ಪನೆ ಮೋಡ ವ್ಯವಸ್ಥೆ ಇರ್ತದೆ. ಆ ಮೋಡ ಎರೆತಪ್ಪ ಕಪ್ಪಾಗೈತಂದ್ರೆ ಅದು ಒಂದಿನ ದರ್ಪ ಯಾಕೆ ಈಗ ನಮ್ದು ಹೇಳ್ರಿ ಅದ್ರಾಗ ಕೋಟಿ ಕಟ್ಟಿ ಮೆರೆದವರೆಲ್ಲ ಎಲ್ಲರ ಮಠ ಇವರು ವ್ಯವಸ್ಥೆ ಇರುತ್ತೆ. ಆದ್ದರಿಂದ ಅಭಿಮಾನ ಪಡಬಾರ್ದು. ನಾವು ಅಲ್ಲಿ ಒಂದೇ ದರ್ಪ ಬರಬಾರ್ದು ಅಂತಂದ್ರೆ ಭಗವಂತನಲ್ಲಿ ನಿವೇದನೆ ಮಾಡಬೇಕು. ನಾನು ಗುಮಾಸ್ತ, ನಾನು ಯಾರು ಕರ್ಣಿಕ. ಕರ್ಣಿಕ ಕರ್ಣಿಕ ಅಂದ್ರೆ ಸೇವಕನು, ನೀನು ಮಾಲೀಕ, ನಾನು ಗುಮಾಸ್ತ. ಗುಮಾಸ್ತನ ಕೆಲಸ ಏನು? ಪೈಸೆ ಡಾಕ್ಟರ್ ಎಷ್ಟು ಐತಿ, ಇಷ್ಟು ಓದೈತಿ, ಇಷ್ಟು ಹೋಗೈತಿ ಅಂತ ಹೇಳೋದು. ನಮ್ದು ಅದೇ ಕೆಲಸ. ಇದು ಇಷ್ಟು ನಂದ ಅಂತ ನಾವು ನಿಂತೀವಿ ಅಂತಂದ್ರೆ ಅದಕ್ಕೆ ಅಸಲಿ ಗುಣ ದರ್ಪ ದಂಭ ದರ್ಪ ಅಭಿಮಾನ. ಮತ್ತೆ ಅದ ಅಭಿಮಾನ ಎದರದು? ಅದೇ ವಸ್ತುಗಳ ಅಭಿಮಾನ ಎದರದು? ನನ್ನ ಹತ್ರ ಶರಣರು ಇಷ್ಟು ಚೆನ್ನಾಗಿ ಹೇಳಿದಾರ ಚನ್ನಬಸವಣ್ಣವರು. ಇವೆಲ್ಲ ಇರ್ಬೇಕಂತ, ಅಭಿಮಾನ ಇರ್ಬೇಕಂತ. ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರ್ಣಗಳಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಮೋಹ ಬೇಕು ಗುರುಲಿಂಗ ಜಂಗಮರಲ್ಲಿ, ಮತ್ಸರ ಬೇಕು ಪರ ಹೆಣ್ಣು ಮಣ್ಣು ಮಣ್ಣಿನಲ್ಲಿ, ಮದ ಬೇಕು ಶಿವಾಚಾರ ಗಣವೆಂಬಲ್ಲಿ. ಅಲ್ಲಿ ಬಿಟ್ಟು ಬೇಕು, ಇಲ್ಲಿ ಎರಡು ಹೇಳಿದವರು. ಅಭಿಮಾನ ಇರಬೇಕು. ನಾನು ಶಿವನೇ ಇದ್ದೇನಂತ ಅಭಿಮಾನ ಬೇಕಂತ. ಇದು ವ್ಯವಸ್ಥೆ ಇನ್ನೂ ಕೂಡ ಇರಬಾರ್ದು ಅಂತ ಹಿಂದೆ ಸಾಕಷ್ಟು ಹೇಳಿದ್ವಿ. ಇದ್ರ ಬಗ್ಗೆ ಅಭಿಮಾನ ಬಗ್ಗೆ ಹೇಳಿದ್ರು ಸಾಕಷ್ಟು. ದೈವ ಗುಣ ಬಂದೈತು ಅಂತ ಕೇಳ್ಕೊಂಡ್ಬಂದಿದ್ದು. ಮುಂದೆ ಹೋಗೋಣ. ದಂಭೋ ದರ್ಪ ಅಭಿಮಾನಶ್ಚ ಕ್ರೋಧ, ಅದನ್ನು ವಿಚಾರ ಮಾಡಿದ್ದೇವೆ ಸಾಕಷ್ಟು. ಅಕ್ರೋಧದ ಬಗ್ಗೆ ಹೇಳಿದ್ದೇವೆ. ಮತ್ತೆ ಅದನ್ನು ಹೇಳ್ಕೊಂಡು ಸರಿ ಅನ್ಸಂಗಿಲ್ಲ. ಆದ್ರೆ ಮುಂದೆ ಕೊಟ್ಟಿದ್ದಾರ ದಂಭೋ ದರ್ಪ ಅಭಿಮಾನಶ್ಚ ಕ್ರೋಧ ಆರುಷ್ಯ ಅಂತ ಒಂದೈತಿ. ಕಠಿಣತೆ ಅದನ್ನು ಹೇಳಿಲ್ಲ, ದೈವ ಗುಣ ಬಂದಿಲ್ಲ. ಯಾವುದು? ಕಠಿಣತೆ. ಏನು ಕಠಿಣತೆ? ಭಗವಂತ ಹೇಳಿದ ಮೃಗು ಋಷಿ ಬಂದು ಒದ್ದಾಗ ನಾನು ಹೃದಯ ಭಾಳ ಕಠಿಣ ಐತಿ, ನನ್ನ ಹೃದಯ ಏನೈತಿ? ಭಾಳ ಬಿರುಸೈತಿ. ನಿಮ್ಮ ಪಾದಗಳು ಭಾಳ ಕೋಮಲದವು. ಅದಕ್ಕೆ ನಿಮ್ಮ ಕೋಮಲವಾದಂಥ ಪಾದಗಳಿಗೆ ನನ್ನ ಹೃದಯಕ್ಕೆ ಹೋದ ಸಲುವಾಗಿ ಭಾಳ ನೋವಾಗಿರ್ಬೇಕಂತ ಹೆಚ್ಚಿಗಾಕತ್. ನಾನು ಪಾದ ಸೇವೆ ನಡೆಸಿದ ಯಾರು? ವಿಷ್ಣು. ಅದು ವಾಸ್ತವಿಕ ಹೃದಯ ಕಠಿಣ ಇಲ್ಲ. ಯಾರದು? ಭಗವಂತಂದು. ನಮ್ಮಂಥ ಕಠಿಣತೆ ಯಾವುದು ಇಲ್ಲ. ತಾಯಿಗೆ ಇಷ್ಟು ತೊಂದರೆ ಆಗೈತೆ ಅಂದ್ರೆ ಹೋಗಂಗಿಲ್ಲ. ಇದು ಹೊರಗಿಂದ ಬೇಡ, ಸಮಾಜದ ಬೇಡ. ನಮ್ಮಲ್ಲಿ ಅಣ್ತವ್ರಿಗೆ ಎಷ್ಟು ತ್ರಾಸ ಆಗೈತೆ ಅಂದ್ರೆ ಜಗ್ಗೈತಂದ್ರೆ ಒಂದಿಷ್ಟು ಕೊಡಲ್ಲ. ನಮ್ಮ ಕಾಲ ಮ್ಯಾಗ ನೋಡ್ಬೇಕಂತ. ಇದು ಸಾಕಷ್ಟೇ. ಹೃದಯ ಕಾಠಿಣ್ಯತೆ. ಎಲ್ಲರೂ ಸುಖದಿಂದ ಇರಬೇಕು ಅನ್ನುವಂಥ ಭಾವನೆ ಯಾರಿಗೂ ಸಿಗಂಗಿಲ್ಲ. ಕೊಟ್ಟಿದ್ದಾರೆ ಹೃದಯ ತಮ್ಮ ಕಠಿಣತೆ ಏನು ಅಂತಂದ್ರೆ ಅದರೊಳಗೆ ವಿಭಾಗ ಮಾಡಿದ್ದಾರೆ. ಮತ್ತ ಪಾರುಷ್ಯ ಐತಲ್ರಿ, ಶರೀರ ಪಾರುಷ್ಯ ಅಂತಂದ್ರೆ ಶರೀರ ಪಾರುಷ್ಯ, ನೇತ್ರ ಪಾರುಷ್ಯ ಅಂತಂದ್ರೆ, ಆಮೇಲೆ ಹೃದಯ ಪಾರುಷ್ಯ ಅಂತ ಕೊಟ್ಟಿದ್ದಾರೆ. ಶರೀರ ಪಾರುಷ್ಯ ಏನು? ಶರೀರ ಪಾರುಷ್ಯ ಅಂದ್ರೆ
ಅಡ್ಡ ಹೊಂಟ ನೋಡು ಮಗ ಗೊತ್ತಾಗುತ್ತೆ. ಅಡ್ಡ ಶೆಟ್ಟಿದ್ದ ನೋಡು ಅಂತ ಐತಿಲ್ ಭಾಳ ಸೊಕ್ಕಿ ಬಂದ ನೀನು ಇಷ್ಟೇ, ಮತ್ತೆ ಏನಿಲ್ಲ. ಬಾಗಂಗಿಲ್ಲ, ಏನಿಲ್ಲ ಬಾಗಂಗಿಲ್ಲ. ಭಾಗಿಸಿ ಕೊಡುವಂಥದ್ದು ಈಗ ಏನು ಬಿದ್ರು ಕಟ್ಕೊಂಡಿಲ್ಲ. ಭಾಗದಂಗ ಈ ಕೈ ಮುರಿದಿತ್ತಂದ್ರೆ ಏನು ಮಾಡ್ತಾರ? ಕೈ ಮುರಿದ್ರೆ ಏನು ಮಾಡ್ತಾರೆ? ಬಿದಿರು ಕಟ್ತಾರೆ. ಬಿದ್ರು ಯಾಕೆ ಕಟ್ತಾರ? ಮನಸ್ಸು ಬರ್ತದೆ. ಅದು ಹಿಂಗ ಮಾಡಿದ್ರೆ ಕೊಡ್ಕೊಳಂಗಿಲ್ಲ. ನಾವು ನೋಡಿ ಗೊತ್ತಿರ್ತದ, ಈ ಎಲ್ಲರಿಗೂ ಜಾಯಿಂಟ್ ಮಾಡ್ಲಿಕ್ಕೆ ಔಷಧ ಇಲ್ಲ. ಎಲ್ಲರಿಗೆ ಪ್ಲಾಸ್ಟರ್ ಹಾಕಿಬಿಟ್ರ ಕೂಡ್ದು ನೋ ನೋ ನೋ. ಎಲ್ಲವೂ ಜಾಯಿಂಟ್ ಮಾಡಲಿಕ್ಕೆ ಏನಿಲ್ಲ, ಔಷಧ ಇಲ್ಲ. ಮತ್ತು ಗುಳಿಗೆ ಕೊಡ್ತಾರ ಅಂದ್ರೆ ಅದು ಹೋಗ್ಲಿಕ್ಕೆ ಅಷ್ಟೇ. ಎಲ್ಲವೂ ಸರಿಯಾಗಿ ಹಿಂಗೆ ಇರ್ತಂದ್ರೆ ತನ್ನಷ್ಟಕ್ಕೆ ತಾನೇ ಬೆಸಿಗೆ ಹಾಕಂತ. ಅದಕ್ಕೆ ಹಿಂಗೆ ಮಾಡಿದ್ರೆ ಹಾಗಲ್ಲ, ಮತ್ತೆ ಹಿಂಗೆ ಬಿಡ್ತೈತೆ ಅಂತ ತಿಳ್ಕೊಂಡು ಅದನ್ನು ಬಗ್ಗಿಸ್ದಾಗ ಹಂಗೆ ಶರೀರ ಬಗ್ಗದಂಗ ನಾವು ಬೆದರು ಕಟ್ಕೊಂಡ್ಬಿಡ್ತೀವಿ. ನಾನು ದೊಡ್ಡಾಗ ನಮಸ್ಕಾರ ಮಾಡಂಗಿಲ್ಲ, ಯಾಕೆ? ನಾನು ಬೆದರು ಕಟ್ಟಿದ್ದೆ. ಅಡ್ಡ ಶೆಟ್ಟಿದ್ದ ನೋಡೋ ಅಂತಾರೆ. ಇದಕ್ಕೇನಂತಾರ? ಶರೀರ ಪಾರುಷ್ಯ ಅಂತ. ವಿನಯ ವನ್ಯ ಹಿತವ ತರ್ಕ ಅನಪ ಶಬ್ದ ಅಚಲಿತಾರ್ಥ. ಶರೀರ ಪಾರುಷ್ಯ, ನೇತ್ರ ಪಾರುಷ್ಯ. ನೋಡಿದ್ರೆ ಕ್ಯಾಕರ್ಷ ನೇತ್ರೊಳಗ ಕರುಣಾ ದೃಷ್ಟಿ ಬೇರೆ, ಉಗ್ರ ದೃಷ್ಟಿ ಬೇರೆ. ಅದು ಕಣ್ಣು ನಮ್ಮ ದೃಷ್ಟಿ ನೋಡಿದ್ರೆ ಅವ್ರಿಗೆ ಆನಂದ ಆಗಬೇಕು. ಹೆಂಗ ನೋಡಿದ್ರ ಅದು ನೇತ್ರ ಪಾರುಷ್ಯ ಅಂತ. ಶಬ್ದ ಕೂಡಲ ಸಂಗನ ಶರಣರು ಮನದರದು ಮಾತನಾಡಿದರೆ ಲಿಂಗವಾಕ. ಆ ಶಬ್ದ ಕೇಳಿ ನಾವು ಇರಬಾರ್ದು ಅವುಗಳ ಭೂಮಿ ಮೇಲೆ ಗೊತ್ತಾಗುತ್ತೆ. ಆ ಶಬ್ದ ಕೇಳಿದ್ರೆ ನಿಮ್ಮ ಮುಂದೆ ಹೇಳಬಾರ್ದು ಅದನ್ನ. ಅದಕ್ಕೆ ವಾಕ್ ಪಾರುಷ್ಯ ಅಂತ. ಅವನಿಗೆ ಗೊತ್ತಾಗಲಿಲ್ಲ. ಅವನೇ ನೇತ್ರ ಪಾರುಷ್ಯದ, ಶರೀರ ಪಾರುಷ್ಯದ, ವಾಕ್ ಪಾರುಷ್ಯದ. ಏನು ಶಬ್ದ! ಎಷ್ಟೊಂದು ಮಾಧುರ್ಯ, ಎಷ್ಟೊಂದು ಕಠೋರ ಶಬ್ದ. ಇದಕ್ಕೆ ವಾಕ್ ಪಾರುಷ್ಯ ಅಂತ. ಅದು ಇರಬಾರ್ದು. ಹೌದು, ವಾಕ್ ಪಾರುಷ್ಯ ಇರಬಾರ್ದು, ನೇತ್ರ ಪಾರುಷ್ಯ ಇರಬಾರ್ದು. ಯಾರು ನೀವು ನೋಡ್ಬಾರ್ದು. ಮನೆಯಾಗ ನೀವು ನೋಡಿಬಿಟ್ಟು ಸಾಕು ಒದಗದ ನಡುತ್ತೆ ನಾವು ಅಂತ. ಎಷ್ಟು ಸೂಕ್ಷ್ಮ ಹೇಳಿದ್ರೆ ಶಾಸ್ತ್ರ. ಆಮೇಲೆ ಶರೀರ ಪಾರುಷ್ಯ, ವಾಕ್ ಪಾರುಷ್ಯ, ನೇತ್ರ ಪಾರುಷ್ಯ. ಕಠಿಣತೆ ಇರಬಾರ್ದು, ಇದ್ರೊಳಗೆ ಕೋಮಲತೆ ಬರಬೇಕು. ಯಾರದು ಶುದ್ಧ ಮನಸ್ಸು ಇರ್ತೈತಿ ಇವು ಮೂರು ಇರಂಗಿಲ್ಲ. ಒಮ್ಮೆಲೆ ಏನಿದೆ ಸಿದ್ದೇಶ್ವರ ಭಯ, ಒಮ್ಮೆಲೆ ಬಿರುಸು ಮಾಡಿ ಬಂದಿದ್ದು, ಒಮ್ಮೆಲೆ ಕಣ್ಣು ಅವರು ಯಾರ್ಯಾರ ಮ್ಯಾಗ ಇದು ಇದ್ದಿದ್ದು ನಾವು ಬಿಡಿದ್ದೇವಲ್ಲ. ಇವು ನಮ್ಮ ಹತ್ರ ಇರಬಾರ್ದು. ಗೊತ್ತಾಯ್ತಿಲ್ಲ. ಇನ್ನೊಂದೈತಿ ವಾಕ್ ಪಾರುಷ್ಯ, ಶರೀರ ಪಾರುಷ್ಯ, ನೇತ್ರ ಪಾರುಷ್ಯ, ಆಮೇಲೆ ಇನ್ನೊಂದು ಹೃದಯ ಪಾರುಷ್ಯ ಅಂತ ಗೊತ್ತಾಕೈತೆ. ಹೃದಯ ಪಾರುಷ್ಯ ಕಠಿಣತೆ. ಎಂಥ ಎಂಥ ಕಟು ಹೃದಯ ಸಾಯ್ತಾನಂದ್ರೆ ಬಿಟ್ಟು ಹೋಗ್ತಾನ. ಯಪ್ಪ ನಿಮ್ಮ ಕಾಲು ಬೀಳ್ತಿರ್ಲಿ, ಹೆಂಗಾರ ಮಾಡ್ರಿ, ನಮಗೆ ಒಂದು ಸ್ವಲ್ಪ ಸಹಾಯ ಮಾಡ್ರೆ ಮಾಡಂಗಿಲ್ಲ. ಕಲ್ಲು ಹೃದಯ ಮನುಷ್ಯನ ಕರಗಂಗಿಲ್ಲ. ಮತ್ತೊಬ್ಬರು ದುಃಖವನ್ನು ನೋಡಿ ನಾವು ಏನು ಮಾಡ್ಬೇಕಂದ್ರೆ ಅದನ್ನ ಏನಾದರೂ ಒಂದಿಷ್ಟು ಪ್ರಯತ್ನ ಮಾಡಿ ಪರಿಹರಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಅಂತಂದ್ರೆ ಅದಕ್ಕೇನಂತಾರೆ ಪರುಷತೆ ಇಲ್ಲ, ಹೃದಯ ಕಠಿಣತೆ ಅಲ್ಲ. ಅದಕ್ಕೆ
ಮಹಾತ್ಮರು ಹೃದಯನ ಹೆಂಗಿರ್ತೈತೆ, ಮತ್ತೊಬ್ಬರು ದುಃಖ ನೋಡಿಬಿಟ್ರು ಅಂದ್ರೆ ಅವರು ಅದನ್ನು ಪ್ರಯತ್ನ ಮಾಡ್ತಾರೆ, ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಇಲ್ಲದಿರುವಿಕೆಯೇ ಏನಿದು ಪಾರುಷ್ಯ. ಎಷ್ಟು? ಶರೀರ ಪಾರುಷ್ಯ, ನೇತ್ರ ಪಾರುಷ್ಯ, ವಾಣಿ ಪಾರುಷ್ಯ, ಹೃದಯ ಪಾರುಷ್ಯ. ಇಷ್ಟು ಇನ್ನೂ ಹಿಡ್ಕೊಂಡು ಹೋಗ್ಲಾಕವು ಪ್ರಧಾನವಾಗಿ ಇಷ್ಟು ಮತ್ತೆ ಕಾಣ್ತದೆ. ಆದ್ದರಿಂದ ಎಲ್ಲದರಲ್ಲಿ ನಾವು ತಕ್ಕೊಂಡಿವಿ ಅಂತಂದ್ರೆ ನಾವು ದೈವ ಗುಣಕ್ಕೆ ಸೇರ್ತೀವಿ. ಇದು ಇತ್ತು ಅಂತಂದ್ರೆ ಅದು ಕರುಣೆನಿಲ್ಲ ಅವ್ರಿಗೆ, ದೇವತೆಗಳು ಕರುಣೆನೇ ಇರಂಗಿಲ್ಲ ಅವ್ರಿಗೆ, ಕರುಣೆನೇ ಇರಂಗಿಲ್ಲ ಅವ್ರಿಗೆ. ಎಷ್ಟೊಂದು ಹಿಂಸ ಅಂದರೆ ಹಿಂಸ, ಹಿಂಸ ಅಂದರೆ ಹಿಂಸ, ಕರುಣೆನೇ ಗೊತ್ತಾಗಲ್ಲ. ದೇವಿಗೆ ದುಷ್ಟೇ ಅಂದ್ಬಿಟ್ಟು ಆಮೇಲೆ ಅದಾವ ದುಷ್ಟ ದುಷ್ಟೇ ಯಾರಿಗೆ? ದೇವಿಗೆನೆ. ಯಾರು? ಶುಂಭ. ಅಮ್ಮ ಅಂದು ನೀನು ಏನಪ್ಪ ನಿನಗ ನೀ ದುಷ್ಟ ಇದೆ, ಜಗತ್ತಿನಿಗೆ ಏನು ಕಾಣ್ತೈತಿ? ಜಗವು ಕರುಣೆ ಬರೋ ಏನಾಗಿದೆ ನನಗೆಲ್ಲರೂ ಏನಂತಾರೆ ಕರುಣಾಮಯಿ. ಆದ್ರೆ ನಿನ್ನ ಭಾವನೆ ಹಂಗೈತಿ ನಾವೇ ನೋಡ್ಬೋದು. ಹಂಗೆ ನಮಗೂ ಆ ಭಾವನೆ ಅನ್ನೋದು ಏನೈತಿಲ್ಲ ಒಳಗೆ ಇತ್ತು ಅಂತಂದ್ರೆ ಜಗತ್ತೇ ಹಂಗೆ ಕಾಣ್ತದೆ. ನಾವು ಎಂಥ ವ್ಯವಸ್ಥೆ ಐತಂದ್ರೂ ನಮಗೇನು ಆಪತ್ಕಾಲ ಬಂತು ಅಂತಂದ್ರೆ ಯಾರಿಗಾರು ಸಹಾಯ ಬೇಡೋದು ಅಂತಂದ್ರೆ ಯಾವುದೇ ಪ್ರಸಂಗ ಬರಲಿ, ದುಡ್ಡಿಂದ ಇರ್ಬೋದು, ಏನೇ ಇರ್ಬೋದು, ಎಂಥದೇ ಇರ್ಬೋದು, ಅದರೊಳಗೆ ನಾವು ಒಂದಿಷ್ಟು ಮನಸ್ಸು ಆ ದುಃಖವೇ ನನ್ನ ದುಃಖ ಅಂತ ತಿಳ್ಕೊಂಡು ಹೃದಯ ಕಲಿತು ಅಂತಂದ್ರೆ ಅದಕ್ಕೆ ಕರುಣತೆ ಇಲ್ಲ, ದೈವಿ ಗುಣ ಅನ್ಬೇಕು. ಅದು ಇಲ್ಲದಿರುವಿಕೆಯೇ ಆಶುರು ಗುಣ, ಅದಕ್ಕೆ ಹೃದಯ ಪಾರುಷ್ಯ. ಹೋಗೋ ಮನ ಎಲ್ಲಿ ನೂರು ಸತ್ತ ಸಾಯ. ಸಮಾಜದ ಕೆಲಸವೇ ನನ್ನ ಕೆಲಸ ಅಂತ ನಾವು ಪ್ರಯತ್ನ ಮಾಡಬೇಕು. ನಿಸ್ವಾರ್ಥವಾಗಿ ಮಾಡಿದ್ರೆ ಅದಕ್ಕೆ ದೇಶ ಸೇವೆಯೇ ದೇಶ ಸೇವೆ. ದೇಶ ಸೇವೆಯನ್ನು ಮಿಲಿಟರಿ ಬಂದಿದ್ರದಲ್ಲ, ಅದು ಉದಾಹರಣೆ ಐತೆ. ಅದು ಒಂದು ಸಂಘಟನಾ ಶಕ್ತಿ, ಎಲ್ಲರನ್ನು ಸದ್ಗುಣಗಳನ್ನು ಮಾಡೋದು, ಅವರ ಸನ್ಮಾನಕ್ಕೆ ತರೋದು, ಎಲ್ಲದೂ ಅದು ದೇಶ ಸೇವೆನೇ ಅನ್ಬೇಕಲ್ಲ. ಹೀಗೆ ಇಷ್ಟು ಗುಣ ಹೇಳಿದ್ದಾನೆ. ಇವೆಲ್ಲವೂ ದಂಭ, ದರ್ಪ, ಅಭಿಮಾನಶ್ಯ, ಕ್ರೋಧ, ಪಾರುಷ್ಯ ಏವಚ. ಇಷ್ಟು ಗುಣಗಳನ್ನ ಇನ್ನು ಮುಷ್ಟಿಲ್ ಇರೋದು ಇಷ್ಟು ಸಾಕು, ಇಷ್ಟೇ ಹೇಳ್ಬಿಟ್ಟು ಹೆಚ್ಚಿಗೆ ಹೇಳಿಲ್ಲ. ಅವನು ಮತ್ತೆ ವಿಸ್ತಾರ ಮಾಡ್ತಾನ. ಅವನ್ನ ಇವು ಬರ್ಲಿಕ್ಕೆ ಕಾರಣ ಏನು? ಯಾವ ಅಸುರಿ ಗುಣ ಬರ್ಲಿಕ್ಕೆ ಕಾರಣ ಏನನ್ನು ಮುಂದೆ ವಿವರಣೆ ಮಾಡ್ಕೋಂತ ಎಷ್ಟೊಂದು ವಿಚಾರ ಮಾಡಿದ್ದೇವೆ ಅಂತಂದ್ರೆ ಸಂಶೋಧನೆ ಭಾರಿ. ಅದಕ್ಕೆ ನಾವು ಗೀತಾ ಇದಕ್ಕೆ ನಾವು ಒಪ್ಕೋಬೇಕು. ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲರೂ ಕೆಲವು ಮಂದಿ ಬಿಟ್ಟಾರ, ಬಿಡ್ಲಿ, ನಮ್ಗೇನು ಮಾಡ್ಬೇಕಂತೆ. ಈಗ ಕೆಲವು ಮಂದಿ ಗೀತಾ ಹೇಳ್ಬಾರ್ದು, ವಚನ ಅಷ್ಟೇ ಹೇಳ್ಬೇಕಂತ ಅದು ಅವರಿಗೆ. ಇಷ್ಟು ಅಜ್ಞಾನಿಗಳು ಸ್ವಾಮಿಗಳದಾರ, ದುರಭಿಮಾನ. ಭಗವದ್ಗೀತೆ ಸುಡಿಸಿದರೆ ಹೌದು. ಮತ್ತು ಜಗದ್ಗುರುಗಳು ಪಿತ್ತು ನೆತ್ತಿಗೆ ಬಿಡ್ತಾವ್ರಿ. ಬಸವಣ್ಣ ನಾವಿಲ್ಲ, ನಾವೇ ಮಾಡಿಲ್ಲ ಬಸವಣ್ಣ. ಈ ನಮ್ಮ ಸಿದ್ಧಾರ್ಥ ಮಠದಾಗಿಲ್ಲ ಎಲ್ಲ ಥರ ಭೇದ ಬುದ್ಧಿ ಅವ್ರಿಗೆ. ಬಸವಣ್ಣ ನಮ್ಮ ಶಿವ ಮಠದಾಗಿಲ್ಲ. ನಿತ್ಯ ನಾವು ಬಸವಣ್ಣವ್ರ ವಚನ ಹೇಳಿದ್ರೆ ನಾವು ಪ್ರವಚನ ಮಾಡಂಗಿಲ್ಲ. ಅವ್ರು ಕೆಲವು ಮಂದಿ ದಯಾನಂದ ಸ್ವಾಮಿ ಚಲೋ ಹೇಳ್ತಾರ, ಶಿವಾನುಭವ ಕಲಿಸ್ರಿ ಅಂತ ಹೇಳಿದ್ರು. ಬರ್ತೇನ್ರಿ ಅವ್ರು ಒಂದು ಕಂಡೀಷನ್ ಹಾಕಿದ್ರು, ವಚನ ಬಿಟ್ಟು ಬ್ಯಾರೆ ಏನು ಹೇಳಬಾರ್ದು. ನಮ್ಗಾಗಂಗಿಲ್ಲ, ನಾವು ಬಂದ ಬಿಡುತ್ತೆ ನಮ್ಮ ನಿಜಗಳು ಹೇಳೋರು ಅಂತೇಳಿ. ಅದು ತಪ್ಪಾರ ಬಂತಂದ್ರೆ ಸ್ವಾಮಿ ನಿನ್ನದು ನ್ಯಾಯ ಮಾಡ್ಬೇಕು ಬಿಟ್ಟರೆ ಭಾಳ ಚಲೋ. ನಾವು ಬರಂಗಿಲ್ಲ ಅಂತೇಳಿ. ನಾವು ವಚನ ಹೇಳಿದ್ರೆ ನಾವು ಬರಂಗಿಲ್ಲ. ನಾವು ಏನಪ್ಪ ಎಲ್ಲವೂ ಬರ್ತಾವೆ, ವಚನನೂ ಬರ್ತವೆ, ಎಲ್ಲವೂ ಬರ್ತವೆ. ಬಟ್ ನಮ್ಗೆ ಆಗಿಲ್ಲ ಅಂತ ಅವರು ತೆರ ಏರ್ಬಿಟ್ಟಿತ್ತು. ಅವರು ಬಸವಧರ್ಮ ಎಲ್ಲಿ ಬಸವಧರ್ಮ? ಬಸವಣ್ಣಕ್ಕಿಂತ ಮೊದಲು ಧರ್ಮ ಇರಲಿಲ್ಲ. ಅವರು ಎಲ್ಲ ಎಟ್ಟು ಭೇದ ಬಸವಣ್ಣರಿಗಿಂತ ಮೊದಲು ಧರ್ಮ ಇಲ್ಲ. ಇವರು ಲಿಂಗ ಇವ್ರಲಿಂದ ಬಂತು, ಲಿಂಗ ಇವ್ರಲಿಂದ ಬಂತು. ಯಾವ ಲಿಂಗ? ಎಷ್ಟು ಲಿಂಗ ಬಸವಣ್ಣವರಿಂದ ಬಂತು, ಎಲ್ಲಿ ಮೊದಲೇ ಬಂದೈತೆ ಅಂತ ಅವ್ರು ಹೇಳ್ತಾರೆ. ಇದೇ ಜಗಳ. ಆ ಲಿಂಗ ನಾವು ತಯಾರು ಮಾಡಿದ್ದು ಹೆಂಗೆ ಬಂತದು?
ಯಾವುದು ಎಷ್ಟು ಲಿಂಗ ನಮ್ಮ ಕೈಯಿಂದ ತಯಾರಾಗೈತೆ ಅಂದ್ರೆ ಅದು ಹೆಂಗೆ ಬಂತಪ್ಪ ಅದು ಸಿದ್ಧ ಇಷ್ಟಲಿಂಗ ಪ್ರಧಾನ ಇಲ್ಲ ನಮಗೆ ಸಾಧನ ಪೂರ್ವದು ನಮಗೈತಿ ಮಹಾಲಿಂಗ. ಅಭಿಮಾನ ನಮಗೆ ಯಾವ್ದೈತಿ ಮಹಾಲಿಂಗದ ಬಗ್ಗೆ ಯಾವುದಿಲ್ಲ. ಇದು ನಾವೇ ಇವ್ರು ಬಂದಾಗ ಈ ಬಸವಣ್ಣವ್ರು ಬಂದಾಗ ಇದು ಬಂತು. ಯಾವ ಲಿಂಗ ಇದಿಲ್ಲ. ಅವ್ರು ಹೇಳ್ತಾರೆ ಮೊದಲು ಇತ್ತು ಅಂತ ಅವ್ರು ಇನ್ನೊಂದು ಅಪೋಸಿಟ್ ಕಂಪನಿ ಇದ್ರಾಗ ಜನ ಹೋಗುದ್ರಿ ಇದ್ರಾಗ ಹೊಡೆದಾಡು ಎಲ್ಲಿ ಆಧ್ಯಾತ್ಮ ಯಾವ ಲಿಂಗ ಏರ್ತಾನ ಅದು ಪ್ರಧಾನವೇ ಅಲ್ಲ. ಗಂಡ ಪ್ರಧಾನ ತಾಳಿ ಪ್ರಧಾನ ಹೆಣ್ಮಕ್ಳಿಗೆ ಗಂಡನ ತಾಳಿ ಪ್ರಧಾನ ಮಾಡ್ಕೊಂಡು ಕೂತೆ. ಹೌದು ಹಂಗಾಗಿ ಗಂಡನ ಬಿಟ್ಟು ನಾವು ತಾಳಿ ಮ್ಯಾಗ ಕುಂತೀವಿ ಅಂತಂದ್ರೆ ಹಾಗೆ ನಾವು ಮಹಾಲಿಂಗ ಐತಿ. ಇಷ್ಟು ಹೇಳೋದು ಭಾವಲಿಂಗ ಇಲ್ಲಿ ಐತಪ್ಪ ಯಾಗೈತಿ. ಭಾವಲಿಂಗ ಕಾಣದ ನಮ್ಗೆ ಮೋಕ್ಷನ ಆಗಂಗಿಲ್ಲ. ಇಷ್ಟು ಲಿಂಗ ಹೋಗುತ್ತೆ ಮುಂದೆ ಭಾವಲಿಂಗ ಎಷ್ಟು ಪೂಜೆ ಮಾಡ್ಕೊಂಡು ಹೆಂಗ ಅದನ್ನು ನಾನು ನೋಡೇನೆ. ಒಂದಿದ್ದ ಭಯಂಕರ ಮಂದಿ ಇರ್ಸೋದ ಹೌದು ಅಲ್ಲಿ ನೋಡಿದ್ರ ಅದು ಬಾಳಿದ ಮಾಲಿ ಹಲವು ಇರ್ಸಕೈತಿ. ಅಲ್ಲಿ ಯಾರು ಇಲ್ಲ ದೂರ ದೂರ ಮಾಡಿದ ಅದನ್ನ ಇದನ್ನ ಮಾಲಿ ಇರ್ಸಕೈತದ. ತಂದು ಇರ್ಸೋದು ತಾಕತ್ತಿಲ್ಲ ಮಾಡ್ತಿದ್ದೀವಿ ನೋಡ್ರಿ. ನಾನು ಈ 40 ವರ್ಷ ಎಲ್ಲ ನೋಡಿದ್ ನಾನು ಸ್ವತಃ ಈ ಪ್ರಾಕ್ಟಿಕಲ್ ನಾನು ನೋಡಿದ್ದ ಈ ದೃಶ್ಯ ನಾನು ನೋಡಿದ ದೃಶ್ಯ ಇದೆಯಲ್ಲ. ಅದಕ್ಕೆ ಭಕ್ತರನ್ನ ಎಲ್ಲರೂ ಸಮಾಜ ಕರ್ಕೊಂಡು ಹೋಗ್ಬೇಕು. ಭಗವದ್ಗೀತೆ ಸುಳಿಸಿದ್ರಿ ನಮ್ದು ಸಭಾದಕದವರು ತಪ್ಪು ಅಂತ ಹೇಳಿಲ್ಲ. ಮತ್ತು ಕರ್ನಾಟಕ ಜಗದ್ಗುರು ಅಂತ ಹೇಳಿಸ್ಕೊಂಡವರು ಭಾಳ ಮನುಷ್ಯರು ನೋಡ್ಬೇಕು. ಇದು ಏನು ಮಾಡಿತ್ತಪ್ಪ, ನಿಮ್ಮ ವಚನ ಕರ್ನಾಟಕದವರು ಮಾತ್ರ ವಿಶ್ವಮಾನ್ಯ ವಚನ ಕರ್ನಾಟಕದವರು ಮಾತ್ರ. ಅದು ಹೋದ್ರೆ ಕೌನ್ ಬಸವಣ್ಣ ಕೌನ್ ಇಷ್ಟು ಲಿಂಗಕ್ಕೆ ಯಾರೇ ಈಗ ನಾವು ವಿಮಾನ ಹೋಗ್ತೀವಿ ಒಂದು ತೆಗ್ಸೇ ಬಿಡ್ತಾರೆ. ಇದನ್ನು ಇದು ಹಿಡಿದ ಪಾಯಿ ಅಂತೈತೆ ನಿಕಾಲೋ ಅಂತ ಈ ನಮ್ಮ ಕರ್ನಾಟಕದಾಗ ಯಾರು ನಮ್ಮ ಕರ್ನಾಟಕ ನಾವು ಜೈಪುರದಿಂದ ಬೇರೆ ರಾಜ್ಯ ಮಾನ್ಯ ಬರಬೇಕು. ಏನ್ರಿ ಉತ್ತರ ಕನ್ನಡದಾಗ ಡೇರಾಡೂನಿಂದ ಮಸೂರಿಯಿಂದ ದಿಲ್ಲಿಗೆ ಬಂದ್ವಿ. ಅಲ್ಲಿ ಚೆಕ್ ಮಾಡಿದ್ರು. ಮತ್ತು ದಿಲ್ಲಿಯಾಗಿಂದ ಗೋವಾಕ್ಕೆ ಬಂದರು. ಅಲ್ಲಿ ಚೆಕ್ ಮಾಡಿದ್ರು. ದಿಲ್ಲಿಯಾಗ ಹೊರ ಬಿಡುವಾಗ ಏನು ಮಾಡಂಗಿಲ್ಲ. ಹತ್ತುವ ಮಾತ್ರ ಎಲ್ಲಾದ್ರೂ ಪಾಯಿ ಅಂದಾಗ ತೀರಂದ್ರು. ಇದಕ್ಕಿಂತ ಕಠಿಣ ನಾವು ಹೋಗಿದ್ದು ಲಿಂಗ ಹಿಂದೆ ಹೋಗಲ್ಲ ಅಂತಾರೆ ಅವರು. ಅಮೃತಸರದಾಗ ಒಳಗೆ ಬಿಡಬೇಕು ಭಾರಿ ಕಷ್ಟ, ಭಾರಿ ಸೆಕ್ಯೂರಿಟಿ. ಈಗ ವಿಶ್ವನಾಥ ಮಂದಿರ ಹಂಗ ಮಾಡಿದ್ದಾರ. हमारा गुरुजी वो शिवजी ऐसा रहते ಹಿಂಗ ಹಿಂಗಿರ್ತೈತೆ ಶಿವ ಮಾತು ತಿಳ್ಕೊಂಡು ಹಿಂಗ ಹಿಂಗ ಮಾಡಿದ್ರು. ಹೌದು ನಾ ಹೇಳಿದ್ದೀನಿ. ಹೌದಪ್ಪ ಕರ್ನಾಟಕದಲ್ಲಿ ಎಲ್ಲಿತ್ತು ಇದಕ್ಕೆ ಯಾರು ನಂಗಿಲ್ಲ. ಅದಕ್ಕೆ ಸ್ಥಾವರಲಿಂಗ ಪೂಜೆ ಮಾಡ್ತಾರೆ ಎಲ್ಲರೂ. ಅದಕ್ಕೆ ಸ್ತೋತ್ರ ಮಾಡಿಬಿಟ್ರು. ಕುಂಕುಮ ಚಂದನ ಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶಕಲಿಂಗಂ. ಸಂಚಿತ ಪಾಪ ವಿನಾಶ ಮಾಡ್ತೈತೆ. ಎಷ್ಟೊಂದು ಜಗಳ ಇದ್ರ ಸಲುವಾಗಿ ವಚನ ಸ್ಟೇಟ್ನೊಳಗೆ ಎಲ್ಲರೂ ಒಪ್ಪಂಗ ಮತ್ತ ವಿಶ್ವಮಾನ್ಯ ಅಂತ ಭಗವದ್ಗೀತೆ ಎಲ್ಲ ರಾಜ್ಯದೊಳಗೆ ಎಲ್ಲ ಇದ್ರೊಳಗೈತಿ. ಅದು ನಮ್ಮಲ್ಲಿ ವಿದೇಶದೊಳಗೆ ಹೆಚ್ಚು ನಡೆದೈತಿ. ತಿರಸ್ಕಾರ ಮಾಡಂಗಿಲ್ಲ ನಾವು ಅದನ್ನ. ಬಸವ ಸಾಹಿತ್ಯ ಅದು ನಮ್ಮ ಅವ್ರದ್ದು ಸಂಸ್ಕೃತ ಮಾಡಿದ್ರೆ ಅವ್ರು ಪ್ರಖ್ಯಾತ ಹಾಕಿದ್ರು. ಅವ್ರೇನ ಇದ್ರಂದು ವೇದದೊಳಗೆ ಬಿಟ್ಟು ಆಗಮದೊಳಗೆ ಬಿಟ್ಟು ಅದು ಪ್ರತ್ಯೇಕ ಆಗಿಲ್ಲ. ಅವು ಇದ್ರೊಳಗೆ ಇಲ್ಲ. ಈ ವೇದ ಬಿಟ್ಟವೇನಿಲ್ಲ, ವೇದದೊಳಗೆ ಅದಾವು ಎಲ್ಲ. ಆದ್ರೆ ಇವು ಬೇಡ, ಅದು ಅಷ್ಟೇ ಬೇಕು. ಸಾರ್ವತ್ರಿಕವಾಗಿ ಸುಖವನ್ನು ಹೊಂದುವಂಥದ್ದು ನಾವು ಕಾಣಬೇಕು. ಅದಕ್ಕೆ ಹೆಂಗೆ ಐತಪ್ಪ ದುರ್ಗುಣಗಳು ಅಸುಗುಣ ಹೆಂಗೆ ಅದಾವು, ಯಾಕೆ ಬರ್ಲಿಕ್ಕೆ ಕಾರಣ ಅನ್ನೋದು ಮುಂದೆ ವಿಸ್ತಾರ ಮಾಡ್ಕೊಳ್ಳುವಂತ ಭಗವಂತ. ಇಷ್ಟು ತಿಳಿದು ಸಾಕು. ಯಾವ ಶಾಸನ ಬೇಡ, ವಿಚಾರ ಸಾಗನ ಬೇಡ.
ಅದು ಫೌಂಡೇಶನ್. ಅದು ಜ್ಞಾನ ಬರಬೇಕಾದ್ರೆ ಎಷ್ಟು ಏನ್ಬೇಕು? ಫೌಂಡೇಶನ್. ಹೃದಯ ಶುದ್ಧಿ ಆಯಿತು ಅಂತಂದ್ರೆ ಸಹಜವಾಗಿ ಉಳಿಸಿದರು. ಶ್ರೀಮಂಗಲಂ ಸಹನೌ ಭುನಕ್ತು ಸವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.